ನಮಸ್ತೆ ಸರ್. ನಮ್ದೆಲ್ಲ ಒಂದಿನ ಒಂದು 18 ರಿಂದ 19 ವರ್ಷ ಆಯ್ತು ಶುರುವಾಗಿ. ವರ್ಷ ಸರ್, ಆರಂಭದಲ್ಲಿ ಅಂದ್ರೆ ಈಗ ನಿಮ್ಗೆ ಅಡ್ಡಿಲ್ಲ, 90 ವರ್ಷ ಅಂದ್ರೆ ನಿಮ್ಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇರುತ್ತೆ. ಹೌದು. ಗ್ರಾಹಕರ ಸಂಖ್ಯೆ ಹೆಚ್ಚಿರುತ್ತೆ. ಮಾತಿಲ್ಲ, ಈಗ ಗ್ರಾಹಕರ ಸಿಗ್ತಾ ಇರೋನಪ್ಪ ಅಂದ್ರೆ ಅದು ಕೇವಲ ಸುಳ್ಳಾಗ್ತದೆ. ನನಗೆ ಗ್ರಾಹಕರಿಲ್ಲ ಆದ್ರೆ ಕೆಲಸ ಮಾಡಿ ಗ್ರಾಹಕರಿಲ್ಲ ಆದ್ರೆ ಅದು ಸುಳ್ಳು ಅಂತ ನಾವು ನಂಬೇಕಾಗ್ತದೆ. ಆದ್ರೆ ಆರಂಭ ದಿನಗಳಲ್ಲಿ ನೀವು ಆರಂಭಿಸಿರಲ್ಲ, ಹಿಂದೆ ಆಗ ನಿಜವಾಗ್ಲೂ ಗ್ರಾಹಕರಿರಲ್ಲ. ಸೊ ಯಾಕೆಂತಂದ್ರೆ ನೀವು ಮೊದಲ ಗ್ರಾಹಕ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಗ್ರಾಹಕರು ತೊಂದರೆ ಸಾಕೋದು ಕಾಯ್ತಿರ್ತೀರ. ಆರಂಭ ದಿನಗಳ ಬಗ್ಗೆ ಮಾತನಾಡೋದ್ರೆ ಹೇಗಿತ್ತು ಸರ್? ಅವಾಗ ತುಂಬಾನೇ ಕಷ್ಟ ಇತ್ತು. ಅಂದ್ರೆ ಇವಾಗ ನಾವು 18-19 ವರ್ಷದಲ್ಲಿ ಮಾಡ್ತಿದ್ದ ಕಸ್ಟಮರ್ ಇವಾಗ್ಲೂ ಇದ್ದಾರೆ. ಇವಾಗ್ಲೂ ಸರ್ವಿಸ್ ಕೊಡ್ತಾ ಇದೀವಿ ಅವ್ರಿಗೆ. ಅವಾಗೆಲ್ಲ ನಾವು ಸಣ್ಣ ಮಟ್ಟ ಅಂದ್ರೆ ಸೈಕಲ್ ಹೊಡ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಸೈಕಲ್ ತಗೊಂಡು ಸ್ಟಾರ್ಟ್ ಮಾಡಿದ್ವಿ ವರ್ಕ್. ಅಂದ್ರೆ ನಮ್ಗೆ ಅಂದ್ರೆ ಹುಟ್ಟುತ್ತೋಳಿಂದ ನಾವು ಒಂದು ಸ್ಟೇಜ್ ಬರೋವರೆಗೂ ಅಲ್ಲಿಂದಾನೇ ನಮ್ಗೆ ಆಸಕ್ತಿ ಜಾಸ್ತಿ ಈ ವರ್ಕ್ ಅಲ್ಲಿ. ಹಾಗಾಗಿ ತುಂಬಾನೇ ಆಸಕ್ತಿ ಇತ್ತು. ಜೊತೆಗೆ ನಾವು ಒಂದು 3 years ಆರ್ಟಿಕಲ್ಚರ್ ಮಾಡಿದ್ವಿ. ಆರ್ಟಿಕಲ್ಚರ್ ಮಾಡಿ ಇವಾಗ ಸಣ್ಣ ಪ್ರಮಾಣ ಸ್ಟಾರ್ಟ್ ಮಾಡಿ ಇವಾಗೆಲ್ಲ ತುಂಬಾನೇ ನಮ್ಮ ಹತ್ರ ಎಂಪ್ಲಾಯೀಸ್ ಎಲ್ಲ ಇದ್ದಾರೆ. ಇವಾಗ ಮೈಸೂರಿನಲ್ಲೇ ನಾವು ಒಂದು 150ಕ್ಕೂ ಹೆಚ್ಚು ಸರ್ವಿಸ್ಗಳು ಕೊಡ್ತಾ ಇದ್ದೀವಿ. ವಿತ್ ಲ್ಯಾಂಡ್ಸ್ಕೇಪಿಂಗ್ ವಿತ್ ಸರ್ವಿಸ್ ಕೂಡ ಕೊಡ್ತಾ ಇದ್ದೀವಿ. ಸರ್, ಮೊದಲೆಲ್ಲ ಹೇಗಿತ್ತು ಅಂದ್ರೆ ಒಂದು ಮನೆ ಕಟ್ಟಿದ್ರೆ ಸಾಕಪ್ಪ. ಹೌದು, ಕಾಂಪೌಂಡ್ ಕೂಡ ಆಗ್ತಿರಲ್ಲ. ಹೌದು, ಈಗಾಗಲ್ಲ. ಒಂದ್ ಮನೆ ಕಟ್ಟಿದ್ರೆ ಅದಕ್ಕೆ ಒಂದು ಕಾಂಪೌಂಡ್ ಬೇಕು. ಅದಕ್ಕೆ ಒಂದು ಲ್ಯಾಂಡ್ಸ್ಕೇಪ್ ಬೇಕು. ಗಾರ್ಡನ್ ಬೇಕು. ಅದರಲ್ಲೂ ಬೇರೆ ಬೇರೆ ವಾಟರ್ ಫಾಲ್ಸ್ ಬೇಕು. ಬೇರೆ ಬೇರೆ ವೆರೈಟಿ ಎಲ್ಲ ಮಾಡ್ತಾರೆ. ಸೊ ನಿಮ್ಮಲ್ಲಿ ಯಾವ್ದೆಲ್ಲ ಗಾರ್ಡನಿಂಗ್ ಮಾಡ್ತೀರಾ, ಹೇಗಿರುತ್ತೆ ಸರ್? ನಮ್ದೆಲ್ಲ ಈಗ ಒಂದು ಮನೆ ಅಂತ ಕಟ್ಟಿದಂಗ್ಲೆ ಆ ಜಾಗ ವಿಸಿಟ್ ಮಾಡ್ತಿದಂಗ್ಲೆ ನಮ್ಗೆ ಗೊತ್ತಾಗುತ್ತೆ ಯಾವ ಜಾಗದಲ್ಲಿ ಯಾವ ತರ ಕೊಡ್ಬೇಕು. ಇಂಡೋರ್ ಕೊಡ್ಬೇಕಾ ಅಥವಾ ಔಟ್ಡೋರ್ ಕೊಡ್ಬೇಕಾ, ಸೆಮಿಸೈಡ್ ಕೊಡ್ಬೇಕಾ. ಹಾಗಾಗಿ ಒಂದು ಕಡೆ ಪ್ಲಾಂಟೇಶನ್ ಸೂಟೇಬಲ್ ಇದೆಯಾ ಅಥವಾ ಗ್ರಾಸ್ ಸೂಟೇಬಲ್ ಇದೆಯಾ ಅಂತ ನಾವು ಒಂದು ಫಸ್ಟ್ ಸ್ಕೆಚ್ ಮಾಡ್ಕೊಂತೀವಿ. ಅದಾದ ನಂತರ ಅವ್ರ ಕಸ್ಟಮರ್ಗೆ ನಾವು ಈ ತರ ಮಾಡ್ಬೋದು ಅಥವಾ ಒಂದು ಸಜೆಷನ್ ಕೊಡ್ತೀವಿ. ಅವಾಗ ಅದ್ರ ತಕ್ಕನಾಗೆ ಶುರು ಮಾಡ್ಕೊಡ್ತೀವಿ. ಜೊತೆಗೆ ಲ್ಯಾಂಡ್ಸ್ಕೇಪಿಂಗ್ ಮಾಡಿ ಜೊತೆಗೆ ನಮ್ದು ಸರ್ವಿಸ್ ಇರುತ್ತೆ. 15 days ಒಂದು ಸರ್ವಿಸ್ ಇರುತ್ತೆ. ಮಂತ್ಲಿ ಟ್ವೈಸ್ ಸರ್ವಿಸ್ ಇರುತ್ತೆ. ಅದ್ರ ಲಾನ್ ಕಟಿಂಗು, ಮೆಡಿಸನ್, ಮೆನ್ಯೂರು ಎಲ್ಲಾ ತರದ್ದು ನಮ್ದೇ ಇರುತ್ತೆ. ಆ ತರ ಸರ್ವಿಸ್ ಕೊಡ್ತಾ ಇದೀವಿ. ಸರ್ವಿಸ್ ವಿಚಾರಕ್ಕೆ ಬಂದಾಗ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಈಗ ಚಾರ್ಜ್ ಇರುತ್ತೆ. ಹೌದು, ಪ್ರತಿ ವಿಸಿಟ್ಗೆ ಚಾರ್ಜ್. ನೀವು ಹೇಳಿದಾಗೆ ಮೆನ್ಯೂರ್ ಇರ್ಬೋದು ಅಥವಾ ಗ್ರಾಸ್ ಕಟ್ ಮಾಡಿರ್ಬೋದು ಅಥವಾ ಇದನ್ನ ಸೆಟ್ ಮಾಡಿದಿರ್ಬೋದು, ಗಾರ್ಡನ್ ಸೆಟ್ಟಿಂಗ್ ಎಲ್ಲವೂ ಅದರಲ್ಲೇ ಬರ್ತದೆ. ಒಂದು ಚಾರ್ಜ್ ಅಂತ ಮಾಡ್ತಾರೆ. ಸೊ ನೀವು ಆ ಚಾರ್ಜ್ ಯಾವ ತರ ಮಾಡ್ತಾರೆ, ಎಷ್ಟಿರುತ್ತೆ? ಸಾಮಾನ್ಯರು ನಿಮ್ಮ ಗಾರ್ಡನಿಂಗ್ ಮಾಡಿಸ್ಕೋಬಹುದು. ಮನೆ ಕಟ್ಟಿದ್ರೆ ಒಂದು ಗಾರ್ಡನಿಂಗ್ ಮೇಂಟೈನ್ ಮಾಡ್ಲಿಕ್ಕೆ ಹೇಗೆ ಸರ್? ಇವಾಗ ನಾವು ಒಂದ್ ಅಟೆಂಪ್ಟ್ ಮಾಡ್ಬೇಕಾದ್ರೆ ಒಂದ್ ಚಾರ್ಜಸ್ ಆಗುತ್ತೆ. ಅದಕ್ಕೆ ಮೆಡಿಸನ್, ಮೆನ್ಯೂರ್, ಸಾಯಿಲ್, ಕೊರ್ಮಿ ಕಾಂಪೋಸ್ಟ್ ಎಲ್ಲಾ ತರದ್ದು ಅದಕ್ಕೆ ಒಂದ್ ಚಾರ್ಜಸ್ ಆಗುತ್ತೆ. ಅದಾದ ನಂತರ ನಾವು ಸರ್ವಿಸ್ ಒಂದು ತಗೊಂಡಾದಾಗ ಏನ್ ಮಾಡ್ತೀವಿ, 15 days ಒಂದು ವಿಸಿಟ್ ಇರುತ್ತೆ. ಅದು ಎಲ್ಲಾ ತರದ್ದು ನಮ್ದೇ ಇರುತ್ತೆ. ಲಾನ್ ಕಟಿಂಗ್, ಮಿಷಿನರಿ ಎಲ್ಲಾ ತರದ್ದು ಇರುತ್ತೆ. ವಿತ್ ಮೆಡಿಸನ್, ಮೆನ್ಯೂರ್ ಕೂಡ ನಮ್ದೇ ಇರುತ್ತೆ. ಅಂದ್ರೆ ಈ ಮನೆಗಳು ಯಾವ್ಯಾವ ತರ ಸೈಜ್ ಅಂದ್ರೆ ಎಷ್ಟು ಚಿಕ್ಕದಿರುತ್ತೋ ದೊಡ್ಡದಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ರೇಟ್ ಆಗ್ತಾ ಹೋಗುತ್ತೆ. ಡಿಪೆಂಡ್ ಮಾಡ್ತೀವಿ. ಅಂದ್ರೆ ನಾವು ಒಂದು 500 ಇಂದ ಸ್ಟಾರ್ಟಿಂಗ್ ಇರುತ್ತೆ. 500 ತರ ವಿಸಿಟ್ 500 ಇಂದ ಸ್ಟಾರ್ಟ್ ಮಾಡ್ತೀವಿ. 500, 1000 ಇರುತ್ತೆ, 1500, 2000 ಆ ತರ ಇರುತ್ತೆ. ಸರ್, ಇನ್ನೊಂದೇನಂದ್ರೆ ನೋಡಿ, ಇಲ್ಲಿ ದೊಡ್ಡ ಸಮಸ್ಯೆ ಅಂದ್ರೆ ಗಾರ್ಡನಿಂಗ್ ಮಾಡ್ತಾರೆ. ಹೌದು, ಸ್ಟಾರ್ಟಿಂಗ್ ದುಡ್ಡು ಕೊಟ್ಬಿಟ್ಟು ಮಾಡಿಸ್ಕೊಂಡ್ಬಿಡ್ತಾರೆ. ಆಮೇಲೆ ಇಲ್ಲ ನಾವೇ ಮೇಂಟೈನ್ ಮಾಡ್ತೀವಿ, ನಮ್ಗೆ ಇಲ್ಲ ನೀವು ಒಂದು ಸರಿಯಾಗಿ ಕೊಟ್ಟರೆ ಸಾಕು ಅಂತ. ಅದ್ರ ನಡುವೆ ಏನಾಗುತ್ತೆ ಅಂದ್ರೆ ಗಾರ್ಡನಿಂಗ್ ಮಾಡಿದ್ಮೇಲೆ ಹುಲ್ಲಿರ್ಬೋದು, ಅವ್ರು ನೀರ್ ಹಾಕ್ತಾನೆ ಇರ್ಬೋದು ಅಥವಾ ನೀವು ಹಾಕಿರೋ ಗಾಸ್ ಮೇಲೆ ಪ್ರಾಬ್ಲಮ್ ಇರ್ಬೋದು, ಏನೋ ಪ್ರಾಬ್ಲಮ್ ಆಗಿ ಒಣಗೋಗ್ತಕ್ಕಂಥದ್ದು ಅಥವಾ ಅಲ್ಲಿ ಗಿಡಗಳು ಬರ್ತಕ್ಕಂಥದ್ದು ಬೇರೆ ಬೇರೆ ಎಲ್ಲ ಸಮಸ್ಯೆ, ಗಿಡಗಳು ಹೋಗ್ತಕ್ಕಂಥ ಸಮಸ್ಯೆ ಇರುತ್ತೆ. ಅಂತ ಸಂದರ್ಭದಲ್ಲಿ ನೀವು ಯಾವ ತರ ಅವ್ರಿಗೆ ಸರ್ವಿಸ್ ಕೊಟ್ಟಾಗ ಏನ್ ಮಾಡ್ತಾ ಆ ತರ ಏನೋ ಪ್ರಾಬ್ಲಮ್? ಇವಾಗ ಮನೆಗಳಲ್ಲಿ ಕೆಲವ್ರು ಏನ್ ಮಾಡ್ತಾರೆ, ನಾವೇ ಫ್ರೀ ಇದೀವಿ, ನಾವೇ ಸರ್ವಿಸ್ ಮಾಡ್ಕೊಂತೀವಿ, ನೀವು ಒಂದ್ ಸ್ವಲ್ಪ ನಮ್ಗೆ ಗೈಡ್ ಕೊಟ್ಟರು ಸಾಕು ಅಂತಾರೆ. ಆ ತರದವ್ರಿಗೂ ಕೊಟ್ಟಿದೀವಿ, ನಾವು ಗೈಡ್ ಕೊಟ್ಟಿದೀವಿ. ಕೆಲವೊಂದು ಅಂದ್ರೆ ಅವ್ರದೇ ಆದಂತ ಒತ್ತಡಗಳಲ್ಲಿ ಅವ್ರು ಇರ್ತಾರೆ ಮನೆಗಳಲ್ಲಿ. ಹಾಗಾಗಿ ಇದಕ್ಕೆ ಒತ್ತು ಕೊಡಕ್ಕೆ ಟೈಮ್ ಸಾಕಾಗಲ್ಲ ಅವ್ರಿಗೆ. ಆ ತರದವ್ರಿಗೆ ನಾವೇನ್ ಮಾಡ್ತೀವಿ, ನಾವೇ ಸರ್ವಿಸ್ ಕೂಡ ಕೊಡ್ತೀವಿ. ಇಲ್ಲ ನಾವೇ ಮಾಡ್ಕೊಂತೀವಿ ಅಂದ್ರೆ ನಾವು ಅವ್ರಿಗೆ ಏನ್ ಮಾಡ್ಕೋಬೇಕು, ಯಾವ ತರ ಔಷಧಿ ಹಾಕೋಬೇಕು, ಯಾವ ತರ ಕಟಿಂಗ್ ಮಾಡ್ಕೋಬೇಕು, ಯಾವ ತರ ವಾಟರಿಂಗ್ ಮಾಡ್ಕೊಡ್ಬೇಕು ಅನ್ನೋದು ಸಹ ನಾವು ಸಹಾಯ ಮಾಡ್ಕೊಡ್ತೀವಿ. ಸರ್, ಈ ಖಾಸಗಿ ಅಡ್ಡಿ ಇಲ್ಲ, ಖಾಸಗಿ ಬಿಸ್ನೆಸ್ ಅಲ್ಲಿ ನೀವು ಖಾಸಗಿ ಅವ್ರಿಗೆ ಒಂದು ಲ್ಯಾಂಡ್ಸ್ಕೇಪ್ ಮಾಡ್ಕೊಡ್ತಾರೋ, ಗಾರ್ಡನಿಂಗ್ ಮಾಡ್ಕೊಡ್ತಾರೋ ಸಮಸ್ಯೆ ಇಲ್ಲ. ಹಣ ಎಲ್ಲ ಕಷ್ಟ ಬರ್ತದೆ, ಮಾತಾಡಿರ್ತಾರೆ. ಸೊ ಅದು ಸ್ಟ್ರಿಕ್ಟ್ ಆಗಿರ್ತಾರೆ, ಅಮೌಂಟ್ ತಗೊಳ್ತೀರ. ಆದರೆ ಕೆಲವೆಲ್ಲ ಸರ್ಕಾರದ ಒಂದು ಏನೋ ಪಾರ್ಕ್ ಇರ್ಬೋದು, ಅಲ್ಲಿ ಗಾರ್ಡನ್ ಇರ್ಬೋದು, ಮತ್ತೆ ಇನ್ನೊಂದು ಏನೋ ಮಾಡೋದಿರ್ಬೋದು, ಅಂತವು ಕೂಡ ನೀವು ಬರ್ತವೆ ಲ್ಯಾಂಡ್ಸ್ಕೇಪರ್ಗಳಿಗೆ. ಅಲ್ಲಿ ಎಲ್ಲ ಸರಿಯಾಗಿ ಬಿಲ್ ಆಗಲ್ಲ. ಯಾಕಂದ್ರೆ ನಾವು ಈಗಾಗಲೇ ಕೆಲವು ಇಂಟರ್ವ್ಯೂ ಮಾಡಿರ್ತಕ್ಕಂಥ ಲಕ್ಷ ಬಿಲ್ಗಳು ಬಂದಿಲ್ಲ ಅದು ದೊಡ್ಡ ಗಾರ್ಡನ್ ಆಗಿರೋದು. ಸೊ ಅಂತ ಸಂದರ್ಭದಲ್ಲಿ ಯಾವ ತರ ಇದು ಮಾಡ್ತಾರೆ ಮಾಡಿದ್ರೆ? ಮಾಡಿದೀವಿ, ತುಂಬಾನೇ ಮಾಡಿದೀವಿ ಸರ್ಕಾರಿಗಳದ್ದು. ಅದ್ರದ್ದು ಕೂಡ ಪೇಮೆಂಟ್ ಎಲ್ಲಾ ಕಡೆ ಪ್ರಾಬ್ಲಮ್ ಇದ್ದದ್ದೆ. ಯಾಕಂದ್ರೆ ಒಂದ್ ಬಿಲ್ ಪಾಸ್ ಮಾಡ್ಬೇಕು ಅಂದ್ರೆ ಬೆಂಚಿಂದ ಬೆಂಚ್ ಹೋಗ್ಲೇಬೇಕು. ಅವಾಗ ಏನಾಗುತ್ತೆ, ನಮ್ಗೆ ಆಗಲ್ಲ. ಹಾಗಾಗಿ ತುಂಬಾನೇ ಪ್ರಾಬ್ಲಮ್ ಆಗಿದೆ ಇದುವರೆಗೂ ನಮ್ಗೆ. ಹೀಗಾಗಿ ಇವಾಗ ಯಾವ್ದು ಸರ್ಕಾರದ ಯಾವ್ದು ತಗೋತಾ ಇಲ್ಲ, ಮಾಡ್ತಾನೂ ಇಲ್ಲ.
ಸದ್ಯಕ್ಕೆ ತಗೊಳ್ತಾ ಇಲ್ಲ. ತಗೋತಾ ಇಲ್ಲ. ಯಾಕಂದ್ರೆ ಅಮೌಂಟ್ ಅದು ಬಿಲ್ ಆಗೋದು ಪೇಮೆಂಟ್ ಹೌದು ಹೌದು. ಅಂದ್ರೆ ನಾವು ಅಲಿಯೋದೇ ಜೀವನ ಆಗ್ಬಿಡ್ತದೆ ಅವ್ರ ಹತ್ರ. ಪೇಮೆಂಟ್ ಒಂದ್ ಕೆಲಸ ಮಾಡಿ ಅವ್ರಿಗೆ ಅಲಿಯೋದೇ ತುಂಬಾ ಟೈಮ್ ಆಗ್ಬಿಡ್ತದೆ. ಹೌದು ಖಂಡಿತ ಸರ್. ಸರ್ ನಂತರ ಏನಾಗುತ್ತೆ ಅಂದ್ರೆ ಪ್ಲಾಂಟ್ಗಳು, ಯಾಕಂದ್ರೆ ಈಗ ನೀವು ಬೆಲೆಯನ್ನು ಒಂದೇ ರೀತಿ ಇಡ್ಲಿಕ್ಕೆ ಆಗಲ್ಲ. ಹೌದು. ಡಿಪೆಂಡ್ ಅಪಾನ್ ಪ್ಲಾಂಟ್. ಹೌದು ಅವ್ರು ಲ್ಯಾಂಡ್ಸ್ಕೇಪ್ ಮಾಡ್ತಾರೆ, ಅಲ್ಲಿಗೆ ಗಾರ್ಡನ್ ಯಾವ ಪ್ಲಾಂಟ್ ಹಾಕ್ತಾನೆ, ಆ ಪ್ಲಾಂಟ್ ನ ಬೆಲೆ ಏನು ಅದೆಲ್ಲ ಸೇರಿಸಿ ನೀವು ಒಂದು ಬೆಲೆಯನ್ನು ಹಾಕ್ಬೇಕಾಗುತ್ತೆ. ಹೌದು. ನಿಮ್ಮಲ್ಲಿ ಯಾವ್ದೆಲ್ಲ ಪ್ಲಾಂಟ್ ಗಳು ಸಿಗುತ್ತೆ, ಯಾವ ರೀತಿ ಎಲ್ಲ ಗಾರ್ಡನ್ ಮಾಡ್ತೀರಾ, ರಾಕ್ ಗಾರ್ಡನ್ ಬರುತ್ತೆ, ಮತ್ತೆ ಬೇರೆ ಬೇರೆ ಎಲ್ಲ ಗಾರ್ಡನ್ ಬರುತ್ತೆ, ನಿಮ್ಮಲ್ಲಿ ಯಾವ ಗಾರ್ಡನ್ ಮಾಡ್ತೀರಾ, ಯಾವ ಪ್ಲಾಂಟ್ ಹಾಕ್ತೀರಾ, ಹೇಗೆ ಸರ್? ಈಗ ನಮ್ದು ಲ್ಯಾಂಡ್ಸ್ಕೇಪಿಂಗ್ ಇದೆ, ರಿಪೋರ್ಟಿಂಗ್ ಇದೆ, ವಾಟರ್ ಫೌಂಟನ್ ಮಾಡ್ತೀವಿ, ವಾಟರ್ ಫಾಲ್ಸ್ ಇದೆ. ಆ ತರದ್ದು ಲ್ಯಾಂಡ್ಸ್ಕೇಪಿಂಗ್ ಸಂಬಂಧಪಟ್ಟಂತ ಎಲ್ಲಾ ವರ್ಕ್ಗಳು ಮಾಡ್ಕೊಡ್ತಾ ಇದೀವಿ. ಅದ್ರಲ್ಲಿ ನಮ್ದಲ್ಲಿ ಇಂಡೋರ್, ಔಟ್ಡೋರ್, ಸೆಮಿಸೈಡ್, ಟ್ರೀಸ್, ಫ್ರೂಟ್ಸ್ ಎಲ್ಲಾ ತರ ಪ್ಲಾಂಟ್ ನಮ್ಮ ಹತ್ರ ಅವೈಲೇಬಲ್ ಸಿಗುತ್ತೆ. ಎಲ್ಲ ತರ ಯಾವುದೇ ಪ್ಲಾಂಟ್ ಕೇಳಿದ್ರು ಸಿಗುತ್ತೆ. ಅದು ಹೇಳಿ. ಅಂದ್ರೆ ಪ್ಲಾಂಟ್ ಅಲ್ಲೂ ಕೂಡ ಲೋ ಲೆವೆಲ್ ಇಂದ ಹೈ ಲೆವೆಲ್ ವರೆಗೂ ಸಿಗುತ್ತೆ. ಅಂದ್ರೆ 1 feet ಇಂದ 2 feet 5 feet 10 feet ವರೆಗೂ ಸಿಗುತ್ತೆ. ಡಿಪೆಂಡ್ ಅಪಾನ್ ಪ್ಲಾಂಟ್ ಬೆಲೆ ಯಾವಾಗ ನಿಗದಿ ಆಗುತ್ತೆ ಅಂದ್ರೆ ಅವ್ರು ಯಾವ ಪ್ಲಾಂಟ್ ಪರ್ಚೇಸ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರ ಮೇಲೆ ಬೆಲೆ ನಿಗದಿ ಆಗುತ್ತೆ. ಹೌದು ಹೌದು ಸರ್, ಈಗ ಇನ್ನೊಂದೇನಂದ್ರೆ ಲೇಔಟ್ ಗಳಲ್ಲಿ ಹೌದು ಹೆಚ್ಚು ನರ್ಸರಿ ಅವರು, ಗಾರ್ಡನ್ ಅವರು ಈಗ ಲೇಔಟ್ ಗಳಿಗೆ ಗಿಡವನ್ನ ಹಾಕ್ತಾರೆ. ಹೌದು ಹೌದು ಹೌದು. ಸೊ ಲೇಔಟ್ ಗಳಿಗಾದ್ರೆ ಹೇಗೆ ಮಾಡ್ತೀರಾ? ಲೇಔಟ್ ಗಳಲ್ಲಿ ಪ್ಲಾಂಟ್ ಮಾಡ್ಬೇಕಾಗುತ್ತೆ, ರೋಡ್ ಸೈಡ್ ಪ್ಲಾಂಟ್ ಬೇಕಾಗ್ತದೆ, ಮತ್ತೆ ಗಾರ್ಡನ್ ಮಾಡ್ಬೇಕಾದ್ರೆ ಪಾರ್ಕ್ ಮಾಡ್ಬೇಕಾಗ್ತದೆ, ಇದೆಲ್ಲವೂ ಇರ್ತದೆ. ಹೌದು ಹೌದು ಇದ್ದಾಗಲೇ ಅವ್ರಿಗೆ ಅಪ್ರೂವಲ್ ಹೌದು ಹೌದು. ಕೊಡ್ತಕ್ಕಂಥ. ಸೊ ನಿಮ್ಮಲ್ಲಿ ಐಥಿಂಕ್ ಯಾವ್ದು ಕೊಟ್ರೆ ಅದನ್ನ ಹೇಗೆ ಮಾಡ್ತೀರಾ? ಜೊತೆಗೆ ಯಾವ ಪ್ಲಾಂಟ್ ಹಾಕಿ ಉತ್ತಮ ಅಲ್ಲಿಗೆ, ಯಾಕಂದ್ರೆ ಲೇಔಟ್ ಆದ್ರೂ ಡೈಲಿ ಆಗಿ ಓಡ್ ನೋಡೋರು ಅಲ್ಲಿ ಪ್ಲಾಂಟ್ ಬದುಕಬೇಕು, ಅದನ್ನೆಲ್ಲ ಗಮನ ಇಟ್ಕೊಂಡು ಮಾಡ್ಬೇಕಾಗುತ್ತೆ. ಸೊ ಅದ್ರ ಬಗ್ಗೆ ಇಲ್ಲ, ಲೇಔಟ್ ಗಳಲ್ಲಿ ಅಂದ್ರೆ ಆಲ್ಮೋಸ್ಟ್ 0 ಮೇಂಟೆನೆನ್ಸ್ ಇರೋಂತ ಪ್ಲಾಂಟ್ ಗಳನ್ನ ಯೂಸ್ ಮಾಡ್ಬೇಕು. ಎಡ್ಸ್ ಪ್ಲಾಂಟ್ ಆಗಿರ್ಬೋದು, ಟ್ರೀ ಆಗಿರ್ಬೋದು, ಮತ್ತೆ ಫ್ರೂಟ್ಸ್ ಬರೋಂಥದ್ದು ಕೆಲವೊಂದು ಇರ್ತದೆ, ನರಳು ಕೊಡೋದು ಇರ್ತದೆ, ಈ ಹೊಂಗೆ, ಈ ತರದವೆಲ್ಲ 0 ಮೇಂಟೆನೆನ್ಸ್ ಟ್ರೀಗಳಲ್ಲಿ, ಅದನ್ನೆಲ್ಲ ಯೂಸ್ ಮಾಡ್ಬೇಕು. ಜೊತೆಗೆ ಎಡ್ಸ್ ಪ್ಲಾಂಟ್ ಅಂತ ಯೂಸ್ ಮಾಡ್ತೀವಿ ಎಲ್ಲ. ಈಗ ಪಾರ್ಕ್ ಅಲ್ಲಿ ಬಹುತೇಕವಾಗಿ ನಮ್ಗೆ ಅಂದ ಕಾಣಿಸ್ಬೇಕು ಅಂದ್ರೆ ಆ ಪ್ಲಾಂಟ್ ಯೂಸ್ ಮಾಡ್ಬೇಕು. ಜೊತೆಗೆ ಅದಕ್ಕೆ ಮೇಂಟೆನೆನ್ಸ್ ಕಮ್ಮಿ ಇರಬೇಕು. ಆ ಗ್ರಾಸ್ ಅಲ್ಲೂ ಕೂಡ ಮೆಕ್ಸಿಕನ್ ಇದೆ, ಬರ್ಮೋಡಾ ಇದೆ, ಬೊಫೆಲೋ ಇದೆ, ಸೇಡ್ ಗ್ರಾಸ್ ಅಂತ ಬರುತ್ತೆ. ಈ ಬರ್ಮೋಡಾ ಗ್ರಾಸ್ ಆದ್ರೆ ಸ್ವಲ್ಪ ಇರೋದ್ರಲ್ಲಿ ಮೇಂಟೆನೆನ್ಸ್ ಕಮ್ಮಿ ಇದೆ. ಹಾಗಾಗಿ ಬರ್ಮೋಡಾ ಗ್ರಾಸ್ ಪಾರ್ಕ್ ಗಳಿಗೆ ಬೆಟರ್ ಇದೆ. ಮೆಕ್ಸಿಕನ್ ಅಂತ ಹೋದ್ರೆ ಅದು ಕಮರ್ಷಿಯಲ್ ಅಥವಾ ಮನೆಗಳಿಗೆ ಸೂಟೇಬಲ್ ಇದೆ, ಅಂದ್ರೆ ಎಕ್ಸ್ಪೆನ್ಸಿವ್ ಆಗುತ್ತೆ. ಪಾರ್ಕ್ ಏರಿಯಾದಲ್ಲಿ ಜಾಗ ಜಾಸ್ತಿ ಇರುತ್ತೆ. ಹಾಗಾಗಿ ಮೆಕ್ಸಿಕನ್ ಹೋದಕ್ಕಿಂತ ಬರ್ಮೋಡಾ ಬೆಟರ್ ಇದೆ. ಅದು ನೀರು ಕೂಡ ಕಮ್ಮಿ ಕೇಳುತ್ತೆ, ಜೊತೆಗೆ ಮೇಂಟೆನೆನ್ಸ್ ಆಗುತ್ತೆ ಪಾರ್ಕ್ ಗಳಲ್ಲಿ. ಆ ತರ ಪ್ಲಾಂಟ್ ಗಳು ಯೂಸ್ ಮಾಡ್ಬೋದು. ಸರ್, ನಂತರ ನೀವು ಗ್ರಾಸ್ ವಿಚಾರ ಅಂದ್ರೆ ಗ್ರಾಸ್ ನ ನೀವೇನೆ ಮಾಡ್ತೀರಾ ಅಥವಾ ಪರ್ಚೇಸ್ ಮಾಡ್ತೀರಾ, ಅಥವಾ ಸೀಡ್ಸ್ ತಂದು ಹಾಕಿ ಬೆಳೆದು ನೀವೇ ಮಾಡ್ಕೊಡ್ತಾರೆ, ಹೇಗೆ? ಇಲ್ಲ, ಗ್ರಾಸ್ ಅಲ್ಲಿ ನಮ್ಗೆ ಸಪ್ಲೈಯರ್ಸ್ ಇದಾರೆ. ಅಂದ್ರೆ ನಮ್ಗೆಲ್ಲ ಬೆಂಗಳೂರಿಂದ ಲೋಡ್ ಗಟ್ಲೆ ಬರುತ್ತೆ. ಅದನ್ನ ಸೀಡ್ ಸಿಗುತ್ತೆ 1.5 by 2.5 ಅಂತ ಒಂದು ಸೀಡ್ ಸಿಗುತ್ತೆ ಮೆಕ್ಸಿಕನ್ ಅಲ್ಲಿ. ಅದನ್ನ ತಗೊಬಂದು ನಾವು ಲೇಯಿಂಗ್ ಮಾಡ್ಕೊಂತೀವಿ. ಬರ್ಮೋಡಾ ಗ್ರಾಸ್ ಅಲ್ಲಿ ಲೂಸ್ ಸಿಗುತ್ತೆ, ಬ್ಯಾಗ್ ಚೀಲದ ತರ ಸಿಗುತ್ತೆ. ಅದನ್ನ ತಗೊಬಂದು ನಾಟಿ ಮಾಡ್ತೀವಿ. ಇನ್ನು ಸೇಡ್ ಗ್ರಾಸು ಕೂಡ ಅದು ನಾಟಿ ಮಾಡುವಂತದ್ದೇ, ಅಂದ್ರೆ ಬ್ಯಾಗ್ ಅಲ್ಲಿ ಸಿಗುತ್ತೆ. ಅದನ್ನ ತಗೊಬಂದು ನಾಟಿ ಮಾಡಿದ್ರೆ ಅದು 1.5 monthಗೆ ಈ ತರ ಫುಲ್ ಮ್ಯಾಟಿಂಗ್ ಆಗುತ್ತೆ. ಇದೆಲ್ಲ ಮೆಕ್ಸಿಕನ್. ಇದು ಕೂಡ ನಾವು ನಾಟಿ ಮಾಡಿ 1.5 ತಿಂಗಳಿಗೆ ಫುಲ್ ಮ್ಯಾಟಿಂಗ್ ಆಗಿದೆ. ಹೌದು ಹೌದು. ಅಂದ್ರೆ ವಾಟರಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಕೊಡ್ತಾ ಇದೀವಿ. ಅದ್ರಲ್ಲಿ ಈ ಟೈಮಲ್ಲಿ ತುಂಬಾನೇ ಸಮ್ಮರ್ ಆದ್ರಿಂದ ತುಂಬಾನೇ ಬಿಸಿಲು ಜಾಸ್ತಿ ಇದೆ. ಈ ಟೈಮಲ್ಲಿ ಬೇರೆ ಟೈಮ್ಗಿಂತ ಈ ಟೈಮಲ್ಲಿ ಸ್ವಲ್ಪ ವಾಟರಿಂಗ್ ಜಾಸ್ತಿ ಕೊಡ್ಬೇಕು. ಹೌದು ಸರ್, ಆಮೇಲೆ ಇಂಡೋರ್ ಪ್ಲಾಂಟ್ಗಳು, ನಮ್ಮಲ್ಲಿ ಇಂಡೋರ್ ಪ್ಲಾಂಟ್ಸ್ ಬರುತ್ತೆ. ಏನು ಎಲ್ರಿಗೂ ಇಂಡೋರ್ ಪ್ಲಾಂಟ್ ಅಂತ ಹೇಳಿದ್ರೆ ಬೆಳಕೆ ಬೇಡ, ಎಲ್ಲ ತಲೆಯಲ್ಲಿ ಇರ್ತಕ್ಕಂಥ ಸಾಮಾನ್ಯವಾಗಿ. ನೋಡಪ್ಪ, ಬೆಳಕ್ ಬೇಡ, ಮನೆ ಒಳಗಡೆ ಇಟ್ಕೊಡ್ಬೋದು. ಐ ಥಿಂಕ್ ನನಗೆ ತಿಳಿದ ಯಾವುದೇ ಇಂಡೋರ್ ಆಗಿರ್ಲಿ ಏನೇ ಆದ್ರೂ ಕೂಡ ಒಂದು ಒಂದು ಸ್ವಲ್ಪ ಬೆಳಕ್ ಬೇಕೇ ಬೇಕು. ವೀಕ್ಲಿ ಒಂದ್ಸಾರು ಬೆಳಕ್ ಬೇಕಾಗ್ತದೆ. ಸೊ ಅಂತ ಯಾಕೆಂದ್ರೆ ನೀವು ಹೇಳ್ಬಿಡ್ತೀರಿ, ನೀವು ಗಾರ್ಡನ್ ಮಾಡ್ತಾರೆ ಸರ್, ನಮ್ಗೆ ಪ್ಲಾಂಟ್ ಬೇಕು ಇಂಡೋರಿಗೆ ತಂದು ಕೊಡಿ, ನೀವು ಕೇಳ್ಬಿಡ್ತಾರ, ಕೊಟ್ಟು ಬರ್ತೀರಾ. ಬಟ್ ಅವ್ರಿಗೆ ಅದು ಐಡಿಯಾಸ್ ಇರಲ್ಲ. ಎಲ್ಲ ಒಂದು ರೂಮಲ್ಲಿ ಇರ್ತಾರೆ, ಎಲ್ಲ ಒಂದು ಸ್ಟೆಪ್ ಕೆಳಗಡೆ ಇರ್ತಾರೆ. ಸೊ ಗಿಡ ಹೋಗ್ತದೆ, ಅವ್ರು ಗಿಡ ಹೋಗಿದ್ದು ಅವರಿಂದ ಅಂತ ಹೇಳಲ್ಲ, ನಮ್ಮಿಂದ ಅಂತ. ಸರಿ ಗಿಡ ಕೊಟ್ಟಿಲ್ಲ, ನಾವೇನು ಗಿಡ ತಗೊಂಡ್ವಿ, ಗಿಡ ಹೋಯ್ತು, ಇಂಥ ಸಮಸ್ಯೆಗಳು ಇರ್ತವೆ. ಅಂತ ಸಮಸ್ಯೆ ಬಂದ್ರೆ ಇನ್ ಕೇಸ್ ಏನ್ ಚಾಲು ಮಾಡ್ತಾರೆ? ಇಲ್ಲ, ಇಂಡೋರ್ ನಾವು ಪ್ಲಾಂಟ್ ಕೊಟ್ಟಿದೀವಿ ಅಥವಾ ಒಳಗಡೆ ಇಟ್ಕೊಟ್ಟಿದೀವಿ ಅಂದ್ರೆ ಮಿನಿಮಮ್ 10 days ಮನೆ ಒಳಗಡೆ ಇರಬೇಕು. ಅದಾದ ನಂತರ ಒಂದು ಮಿನಿಮಮ್ 5 to 10 days ಆಚೆಗೆ ಬರ್ಬೇಕು. ಆಚೆಗೆ ಅಂದ್ರೆ ಸನ್ಲೈಟ್ ಬರಬಾರ್ದು, ಸೆಮಿಸೈಡ್ ಬರ್ಬೇಕು. ಸೆಮಿಸೈಡ್ ಅಂದ್ರೆ ಒಂದು ಬಾಲ್ಕನಿ ಕೆಳಗಡೆನೋ ಬಿಸಿಲು ಬೀಳಬಾರ್ದು, ಆದ್ರೆ ಬಿಸಿಲು ಹವಾ ಬೀಳ್ಬೇಕು, ಗಾಳಿ ಬೀಸ್ಬೇಕು, ಏರ್ ಪಾಸ್ ಅಂತದಲ್ಲಿ ಒಂದು 10 days ಇಟ್ರೆ ಅದಾದ ನಂತರ 10 daysಗೆ ನಾವು ಡೈರೆಕ್ಟ್ ಸನ್ಲೈಟ್ ಇಡ್ಬೋದು. ಈಗ ಮನೆ ಒಳಗಡೆ ಇಟ್ಟಂತ ಪ್ಲಾಂಟ್ ನ ಡೈರೆಕ್ಟ್ ಸನ್ಲೈಟ್ ಇಟ್ರೆ ಅದು 1 or 2 days ಅಲ್ಲೇ ಡೆತ್ ಆಗುತ್ತೆ.
ಆಗುತ್ತೆ. ಆತರ ಅದನ್ನ ಮೇಂಟೈನ್ ಮಾಡ್ಬೇಕು. ಮತ್ತೆ ಇಂಡೋರ್ ಅಲ್ಲಿ ವಾಟರಿಂಗ್ ನ ವೀಕ್ಲಿ ಟ್ವೈಸ್ ಮಾಡ್ಬೇಕು, ಪ್ರತಿದಿನ ಮಾಡಬಾರ್ದು ಇಂಡೋರ್ ಪ್ಲಾಂಟ್ಗೆ. ಏನಕ್ಕೆ ಅಂದ್ರೆ ಅದು ವಾಟರ್ ಅಬ್ಸರ್ವ್ ಮಾಡ್ಕೋಬೇಕಂದ್ರೆ ಅದು ಹಾವಿ ಆಗಲ್ಲ, ಬಿಸಿಲು ಬೀಳಲ್ಲ, ಮನೆ ಒಳಗಡೆ ಇರುತ್ತೆ. ಕೆಲವು ಮನೆಗಳಲ್ಲಿ AC ಇರುತ್ತೆ, ಕೆಲವು ಮನೆಯಲ್ಲಿ ನಾರ್ಮಲ್ ಇರುತ್ತೆ. ಹಾಗಾಗಿ ವೀಕ್ಲಿ ಅದು ಅಬ್ಸರ್ವ್ ಮಾಡ್ಬೇಕು ನಾವು, ಅದಕ್ಕೆ ವಾಟರಿಂಗ್ ಬೇಕಾ ಅಥವಾ ಬೇಡವಾ. ನಾವು ಬರೀ ಟಚ್ ಮಾಡಿದ್ರೆ ಗೊತ್ತಾಗುತ್ತೆ ಫೀಲ್ ಅಲ್ಲಿ ವಾಟರಿಂಗ್ ಡ್ರೈ ಆಗಿದೆ ಅಥವಾ ವೆಟ್ ಇದೆ ಅಂತ. ಅದನ್ನ ನೋಡಿ ನಾವು ವಾಟರಿಂಗ್ ಮಾಡ್ಕೊಂತ ಹೋಗ್ಬೇಕು. ಸರ್ ನಂತರ ಇನ್ನೊಂದು ಏನಂತಂದ್ರೆ ಮೊದಲೆಲ್ಲ ಒಂದು ಗಾರ್ಡನ್ ಆದ್ರೂ ಕೂಡ ಏನೋ ಒಂದು ಯಾವ್ದೋ ಒಂದು ಗ್ರಾಸ್ ಹಾಕಿ ಮೇಲೆ ಒಂದು 4-5 ಗಿಡ ನೆಟ್ಟರೆ ಒಂದು ಗಾರ್ಡನ್ ಹೌದು. ಬಟ್ ಈಗ ಆಗಿಲ್ಲ. ಇವತ್ತು ನೀವು ಮಾಡಿದ ಗಾರ್ಡನ್ ನಾಳೆ ಹಳೆದಾಗಿರುತ್ತೆ. ಕಾರಣ ಏನಂದ್ರೆ ಅಪ್ಡೇಟ್ ಆಗ್ತಾ ಇರುತ್ತೆ. ಎಲ್ಲೋ ವಿದೇಶದ ಯೂಟ್ಯೂಬ್ ಅಲ್ಲಿ ನೋಡ್ತಾರೆ, ನಾಳೆ ನನಗೆ ಅದು ಬೇಕು ಅಂತ, ನಾಳೆ ನೀವು ಇವತ್ತಿಲ್ಲಿ ಮಾಡ್ಕೊಂಡು ತಕ್ಕಂದ್ ಮನೆ ಇನ್ನೊಂದು ಕೇಳ್ತಾನೆ, ಅದು ನೀವು ನೋಡಿರೋದೇ ಇಲ್ಲ. ನೀವು ಅದೇ ಅಷ್ಟೇ ಸ್ಪೀಡ್ ಆಗಿ ಅಪ್ಡೇಟ್ ಆಗ್ಬೇಕು. ಅವ್ರು ಏನೇ ಕೇಳಿದ್ರು ಮಾಡ್ಕೊಡುವಂತಕ್ಕೆ ನೀವು ಬೆಳ್ಕೋಬೇಕು. ಹಾಗೆ ನಿಮ್ಮ ಅಪ್ಡೇಟ್ ಬಗ್ಗೆ ನಾವು ಮಾತನಾಡೋದ್ರೆ ಹೇಗಾಗ್ತಾರೆ ಸರ್? ಇಲ್ಲ, ಈಗ ನಾವು ಪರ್ಚೇಸಿಂಗ್ ಮಾಡ್ತೀವಲ್ಲ ಪ್ಲಾಂಟ್ ಗಳಲ್ಲಿ, ಇವಾಗೆಲ್ಲ ತುಂಬಾ ಇವಾಗ ತಗೊಬಂದ ಪ್ಲಾಂಟ್ ನಾಳೆಗೋರೆ ಇನ್ನ ಒಂದ್ ಸಿಗ್ತಾ ಇರ್ತದೆ. ಹಾಗಾಗಿ ಅವ್ರಿಗೆ ಯಾವ್ದು ಸೂಟೇಬಲ್ ಇದೆ ಅವ್ರ ಮನೆಗೆ. ಈಗ ಹೊರಗಡೆ ದೇಶದಲ್ಲಿ ಇರೋದು ನಮ್ಮಲ್ಲಿ ಬರಲ್ಲ, ಅಂದ್ರೆ ಪ್ಲಾಂಟ್ ಅನ್ನ ನಮ್ಮ ಈ ವೆದರ್ಗೆ ಇಲ್ಲಿಗೆ ಸೂಟೇಬಲ್ ಆಗಲ್ಲ. ಅವಾಗ ಏನ್ ಮಾಡ್ತೀವಿ ನಾವು, ಬೇರೆ ಕಡೆ ತರುವಂತದ್ನ ಸೂಟೇಬಲ್ ಆಗುತ್ತಾ ಇಲ್ವಾ ಅನ್ನೋದು ನೋಡಿ ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ. ಆತರ ಆಗುತ್ತೆ. ಹೌದು, ಅದು ಅವ್ರ ಸೂಟೇಬಲ್. ಈಗ ಅವ್ರಿಗೆ ಯಾವ ತರ ಕೇಳ್ತಾರೋ, ಯಾವ ತರ ಡಿಸೈನ್ಸ್ ಬೇಕಾ, ಯಾವ ತರ ಫಾಲ್ಸ್ ಅಲ್ಲಿ ಆಗಿರ್ಬೋದು, ಫೌಂಟನ್ ಆಗಿರ್ಬೋದು, ಅದ್ರಲ್ಲಿ ಯಾವ ತರ ಡಿಸೈನ್ಸ್ ಕೇಳ್ತಾರೋ ಆ ತರ ನಾವು ಡಿಸೈನ್ ಮಾಡ್ಕೊಡ್ತೀವಿ. ಫ್ಲವರ್ ಅಂದ್ರೆ ಇದು ಏನು ಗಾರ್ಡನ್ ಅಲ್ಲಿ ವಾಟರ್ ಫ್ಲವರ್ ಆಗ್ತದೆ. ಹೌದು, ಅದು ಬೇರೆ ತರ ಇರ್ತದೆ. ಒಂದು ಯಾವ್ದೋ ಒಂದು ಇದ್ರಲ್ಲಿ ಬಿದ್ದಾಗಿ ಫ್ಲವರ್ ತರ ಮತ್ತಿನ್ನೊಂದು ಯಾವ್ದೋ ಬಾಯಲ್ಲಿ ಬಂದ ಬೇರೆ ವೆರೈಟಿ. ಪ್ರಾಣಿ ಇಟ್ಟಿರ್ತಾರೆ, ಪ್ರಾಣಿ ಬಾಯಿಂದ ವಾಟರ್ ಹೊರಗಡೆ ಬರ್ತಕ್ಕಂಥ ಅದನ್ನೆಲ್ಲ ಯಾವ ವೆರೈಟಿ ನೀವು ಮಾಡ್ತೀರಾ ಸರ್? ನೀವು ಮಾಡ್ತಕ್ಕಂಥದ್ದು ಯಾವ್ದಾದ್ರು ಮಾಡಿದ್ರೆ ಹೇಳಿ ಸರ್. ಇಲ್ಲ, ಆತರ ತುಂಬಾನೇ ಮಾಡಿದ್ವಿ. ವಾಟರ್ ಫೌಂಟನ್ ಅಲ್ಲಿ ನ್ಯಾಚುರಲ್ ಆಗಿ ಈಗ ಆಲ್ಮೋಸ್ಟ್ ಎಲ್ಲ ಕೆಲವರೆಲ್ಲ ಡಿಸೈನ್ಸ್ ಕೇಳ್ತಾರೆ, ಕೆಲವರೆಲ್ಲ ನ್ಯಾಚುರಲ್ ಆಗಿ ಕೇಳ್ತಾರೆ. ನ್ಯಾಚುರಲ್ ಆಗಿ ವಾಟರ್ ಬರ್ಬೇಕು, ನಮ್ಗೆ ನ್ಯಾಚುರಲ್ ಆಗಿ ಫ್ಲೋ ಆಗ್ಬೇಕು. ಆ ತರದ್ದು ಕೂಡ ಮಾಡಿದೀವಿ. ಸರ್ ನಂತರ ಇನ್ನು ನೋಡಿ, 20 ವರ್ಷ ಏನಂದ್ರೆ 2016 ಡಿಸೆಂಬರ್ ಡಿಮಾನಿಟೈಸೇಷನ್ ಬಿಸ್ನೆಸ್ ಫೀಲ್ಡ್ ಇರ್ತೀರಾ. ಅಂದ್ರೆ ಅದು ನಿರಂತರ ಅಂತ ಹೇಳ್ತಲ್ಲ, ಅಥವಾ ರಾಜಕಾರಣ ನಮಗೆ ಬೇಡ, ಡಿಮಾನಿಟೈಸೇಷನ್ ಮಾಡ್ತಿರಲ್ಲ, ವಿಚಾರ ಚರ್ಚೆ ಬೇಡ. ಇಲ್ಲಿ ನಾನು ನಿಮ್ ಬಿಸ್ನೆಸ್ ಬಗ್ಗೆ ಮಾತ್ರ ಮಾತಾಡ್ತೇನೆ. ಏನಂದ್ರೆ ಡಿಮಾನಿಟೈಸೇಷನ್ ಮಾಡ್ತಾರೆ, ಮಾಡಿದ 3-4 ತಿಂಗಳು ಸಣ್ಣ ಪುಟ್ಟ ನಿಮ್ಮಂತ ಉದ್ಯಮಿಗಳಿಗೆ ಏನಾಗ್ತದೆ ಅಂದ್ರೆ ಹಣದ ಕೊರತೆ ಆಗುತ್ತೆ. ಅಂದ್ರೆ ಈಗ ನೀವು ಹೋಗ್ತೀರಾ, ಯಾರೋ ಗಾರ್ಡನ್ ಕೊಟ್ಟಿರ್ತಾರೆ, ಮಾಡ್ಬೇಕು, ಸಿಗಲ್ಲ, ಬ್ಯಾಂಕ್ ಕ್ಯೂ ನಿಂತ್ಕೊಳ್ಬೇಕು, ಮತ್ತೆ ಲೇಬರ್ಗೆ ಯಾರಿಗೆ ದುಡ್ಡು ಕೊಡ್ಬೇಕು, ನಿಮ್ಗೆ ದುಡ್ಡು ಕೊಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನನಗೆ ಎಷ್ಟು ಕೊಡ್ತಿದ್ರು ನಿಮಗೂ ಅಷ್ಟೇ ಕೊಡ್ತಿದ್ರು. ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಬ್ಯಾಂಕ್ ಅಲ್ಲಿ ಕ್ಯೂ ನನಗೆ ಎಷ್ಟು ದುಡ್ಡು ಕೊಡ್ತಿದ್ರು, ಒಬ್ಬ ಬಿಸ್ನೆಸ್ ಅಷ್ಟೇ ಕೊಡ್ತಾರೆ. ಹೇಗಿತ್ತು ಸರ್ ಸಂದರ್ಭ? ಇಲ್ಲ, ಅವಾಗೆಲ್ಲ ತುಂಬಾನೇ ಕಷ್ಟ ಆಯ್ತು ಆ ಟೈಮ್ ಅಲ್ಲಂತೂ. ಯಾಕಂದ್ರೆ ಇವಾಗ ನಮ್ ಕಸ್ಟಮರ್ ಕೂಡ ಕೊಡಲ್ಲ, ಅವರು ಅಂದ್ರೆ ಹಳೆ ನೋಟು ಇದೇನಿದೆ ಅದನ್ನೇ ಮಾಡ್ತಾ ಇದ್ರು. ಅವಾಗ್ಲೂ ಕೂಡ ಬ್ಯಾಂಕ್ ಅಲ್ಲಿ ಹೋಗ್ತಾ ಇದ್ವು. ಅವಾಗೆಲ್ಲ ತುಂಬಾನೇ ಪಾಪ ನಮ್ಮವ್ರು ಇದ್ದವರು ಎಲ್ಲಾ ಲೇಬರ್ಸ್ ಅಲ್ಲಿ ಎಲ್ಲರೂ ಸ್ವಲ್ಪ ಸಪೋರ್ಟ್ ಮಾಡಿದ್ರು. ಅಂದ್ರೆ ನಾವು ಕೊಡೋವರ್ಗು ಸ್ವಲ್ಪ ತಡ್ಕೊಂಡು ಎಲ್ಲಾ ತರ ಇದ್ ಮಾಡ್ಕೊಂಡ್ರು. ಅವಾಗ್ಲೂ ಕೂಡ ನಾವು ಬ್ಯಾಂಕ್ ಅಲ್ಲಿ ಹೋಗಿ ನಮ್ಗೆ ಏನ್ ಬೇಕು ಅವಶ್ಯಕತೆಗಳಿಗೆ ತಕ್ಕಂತೆ ನಾವು ಮಾಡಿ ಎಲ್ಲಾರ್ಗು ಏನ್ ಕೊಡ್ಬೇಕು, ನಾವು ಕೊಡುವಂತವ್ರಿಗೆ ಎಲ್ಲಾರ್ಗು ಕೊಟ್ಟಿ. ಒಂದು ಕಷ್ಟ ಅಂದ್ರೆ ತುಂಬಾನೇ ಇತ್ತು ಅದು ಡಿಮಾನಿಟೈಸೇಷನ್. ತುಂಬಾನೇ ಪ್ರಾಬ್ಲಮ್ ಆಯ್ತು. ಮಾಡ್ಕೊಂಡ್ರು ಆನ್ಲೈನ್ ಅಂತ ಎಲ್ಲ ಮಾಡ್ತಿದ್ರು. ಸಣ್ಣ ಪುಟ್ಟ ಉದ್ಯಮಿಗಳು, ಒಬ್ಬ ಲೇಬರ್ಗೆ ಆನ್ಲೈನ್ ಪೇ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅವ್ನಿಗೆ ಆನ್ಲೈನ್ ಗೊತ್ತಿಲ್ಲ. ಹೌದು, ಆತರ ಏನಿರಲ್ಲ. ಸಣ್ಣ ಪುಟ್ಟ ಉದ್ಯಮಿಗಳಿಗೆ. ನಂತರ ನೋಡಿ 2000 ಡಿಮಾನಿಟೈಸೇಷನ್ ಆಗುತ್ತೆ. ಅಲ್ಲಿ ಮುಂಚೆ ಆದ್ರೆ 2008 GST ಇದೇ ನಾನು ಗಾಡಿ ತಪ್ಪು ವಿಚಾರ ಇಲ್ಲ. ಅವರ ಸರ್ಕಾರ ಸಂಬಂಧಪಟ್ಟಂತ ನಿಯಮಗಳು ಮಾಡ್ತಾ ಇರ್ತಾರೆ, ಬದಲಾವಣೆ ಮಾಡ್ತಿರ್ತಾರೆ. ಆದ್ರೆ ಸಣ್ಣ ಪುಟ್ಟ ಉದ್ಯಮಿಗಳಿಗೆ ಮಾಹಿತಿಯನ್ನ ಕೊಡ್ಲಿಲ್ಲ. ಯಾರು ಟ್ಯಾಕ್ಸ್ ವಸೂಲು ಮಾಡ್ತಾರೋ ಅವ್ರೆಲ್ಲೂ ಕೂಡ ಸಭೆಯನ್ನು ಮಾಡ್ಲಿಲ್ಲ, ಒಂದು ಮಾಹಿತಿಯನ್ನ ಕೊಡ್ಲಿಲ್ಲ. ನೋಡಿ ಸರ್, GST ಅಂದ್ರೆ ಇದು, ನೀವು ಗ್ರಾಹಕರ ಹತ್ರ ಇಷ್ಟು ತಗೋಬೇಕು, GST ಅಂದ್ರೆ ಈ ಕಾರಣಕ್ಕೋಸ್ಕರ ತಗೋಬೇಕು. ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಲಿಲ್ಲ ಬಂದ ಜನಗಳಿಗೆ. ನೀವು ಹೋಗಿ ಏನೋ ಗಾರ್ಡನ್ ಮಾಡ್ತಿರ್ತಾರೆ, ದೊಡ್ಡ ಉದ್ಯಮಿಗಳ ಹತ್ರ ಬಂದಾಗ ಅಡ್ಡಿ ಇಲ್ಲ, ಇದು ಈ ಹೋಟೆಲ್ ಬಂದ್ರೆ ನಿಮಗೆ ಮಾತನಾಡುವಾಗ GST ಅವರೆಲ್ಲ ನೀವು ರೆಡಿ ಆಗಿ ಕೊಡ್ತಾರೆ. ಬಟ್ ಮನೆಗಳಿಗೆ ಹೋದಾಗ ಸಮಸ್ಯೆ. ಯಾರೋ ಒಬ್ಬ ಮಿಡಲ್ ಕ್ಲಾಸ್ ಒಬ್ಬ ಫೇಶಿಯಲ್ ಮಾಡ್ತಿರ್ತಾನೆ, ಅಥವಾ ಯಾರೋ ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ ಒಬ್ಬ ಮಾಡ್ತಾ ಇರ್ತಾನೆ, ಕಷ್ಟಪಟ್ಟು ಮನೆ ಕಟ್ಟದೇ ಕಷ್ಟ. ಅಂತ ನೀವು ಗಾರ್ಡನ್ ಪ್ಲಸ್ GST ಅಂತೀರಾ, ಪಕ್ಕದ ಮನೆ ನೋಡಿದ್ರೆ 15 ಲಕ್ಷಕ್ಕಾಗಿರುತ್ತೆ, ನೀವು ನೋಡಿದ್ರೆ 15 ಲಕ್ಷ ಪ್ಲಸ್ GST ಹೇಳ್ತೀರಾ. ಆಗ ವಿವಾದಗಳಾಗುತ್ತೆ. ನೀವು 15 ಲಕ್ಷ ಮಾಡಿಕೊಟ್ರಿ, ನನಗೆ ಯಾಕೆ ಇಲ್ಲಿ 20,000 ಎಕ್ಸ್ಟ್ರಾ ಹೇಳ್ತಾ ಇದ್ದೀರಾ?
ಅದು ಸೇಮ್ ಮಾಡ್ತಾ ಇದ್ದೀನಿ ನಾನು. ಇಂಥ ಸಂದರ್ಭಗಳಿದ್ರೆ ಅದು ಹೇಗಿತ್ತು ಸರ್ GST ಆರಂಭದಲ್ಲಿ? ಇಲ್ಲ, ಕೆಲವರು ಕಸ್ಟಮರ್ ಪೇ ಮಾಡಿದ್ದಾರೆ, ಇನ್ ಕೆಲವು ಕಸ್ಟಮರ್ ಇಲ್ಲ, ಅದು ನಿಮ್ಮಲ್ಲೇ ಬರುತ್ತೆ ಅಂತ ಹೇಳ್ಬಿಡ್ತಾರೆ. ಏನು ಮಾಡಕ್ಕಾಗಲ್ಲ, ಅವ್ರು ಹೇಳ್ಬಿಡ್ತಾರೆ ಇಲ್ಲ ನಮ್ಮಲ್ಲಿ ಕೊಡಕ್ಕಾಗಲ್ಲ, ನಾವು ಫಸ್ಟ್ ಏನ್ ಮಾತಾಡಿದ್ವು ನಿಮ್ಗೆ ಅದರಲ್ಲೇ ನೀವು ಮಾಡ್ಕೋಬೇಕು ಅಂತ ಆಗ್ಬಿಡುತ್ತೆ. ಕೆಲವ್ರು ಮಾತ್ರ ಕೊಟ್ಟಿದ್ದು ಇದಾರೆ, ಕೆಲವ್ರು ಮಾತ್ರ ಕೊಟ್ಬಿಡ್ತಾರೆ. ಕೆಲವರೆಲ್ಲ ಗೊತ್ತಿಲ್ಲ ಅಂದ್ರೆ ನಾವ್ ಏನ್ ಮಾತಾಡಿದ್ವಿ, ನೀವೇನ್ ತಂದ್ ಕೆಲಸ ಮಾಡಿದ್ರು ಅಷ್ಟಕ್ ಮಾತ್ರ ಕೊಡ್ತೀವಿ ಅಂತ. ಹೌದು, ನಮ್ಗಿಲ್ಲ ಅಂತ. ಹೌದು ಹೌದು ಮಾಡ್ಬೇಕಾದ ಏನು ಅಂದ್ರೆ ಅಧಿಕಾರಿಗಳು ಮೊದಲು ಅವ್ರಿಗೆ ಅವೇರ್ನೆಸ್ ಮೂಡಿಸ್ಬೇಕು. ಹೌದು, ನೀವು GST ಯಾಕೆ ಕಟ್ಬೇಕು, ಅದು GST ಅಂದ್ರೆ ಏನು ಅರ್ಥ ಆಗ್ತದೆ, ಬೇರೆ ಏನ್ ಬೇಡ ಅವ್ರಿಗೆ. ಹೌದು, GST ಅಂದ್ರೆ ಏನಪ್ಪ, ನೀವ್ ಯಾಕೆ ಕಟ್ಬೇಕು ಇಷ್ಟು ಗೊತ್ತಾಗ್ಬಿಟ್ರೆ ಹೌದು 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 ನೀವು ಎಕ್ಸ್ಪ್ಲೇನ್ ಮಾಡ್ಬೇಕಿಲ್ಲಿ. ಹೌದು, ಒಂದು ನಿಮಗೆ ಸರ್ ಅಂಗಡಿಗಳಲ್ಲಿ ಒಂದು ಮಳೆಗಾಲಕ್ಕೆ ಬರ್ತಾನೆ GST ಅಂದ್ರೆ ಈಗ ಪರವಾಗಿಲ್ಲ, ಅಸಹಾಯ ಜನಗಳಿಗೆ ಮೊದಲು GST ಅದನ್ನ ನಾನೇ ಕೊಡ್ಬೇಕಲ್ಲ. ಹೌದು ಹೌದು, ಆ ತರದ್ದು ಆಗಿದೆ ತುಂಬಾನೇ. ನೋಡಿ 18ರಲ್ಲಿ GST ಬರುತ್ತೆ, 16 ಡಿಮಾನಿಟೈಸೇಷನ್ ಆಗಿ 19, 20ರಲ್ಲಿ ಕೊರೋನಾ ಬರುತ್ತೆ. ಇದು ಭಯಂಕರ ಸಮಸ್ಯೆ. ಅದು ನಿಮ್ಮಂತ ಉದ್ಯಮಿಗಳಿಗೆ, ಈ ಗಾರ್ಡನ್ ಮಾಡೋರಿಗೆ, ಇಂಥವ್ರಿಗೆ, ಅಗ್ರಿಕಲ್ಚರ್ ಪ್ಲಾಂಟ್ ಇದ್ದವ್ರಿಗೆ ಅಡ್ಡಿಲ್ಲ. ಕೊರೋನಾ ಬಗ್ಗೆ ಇಲ್ಲ, ಕೊರೋನಾ ಬಂದಾಗ ತುಂಬಾನೇ ಪ್ರಾಬ್ಲಮ್ ಆಯ್ತು. ತುಂಬಾನೇ ಅಂದ್ರೆ ತುಂಬಾನೇ, ಎಲ್ಲಿ ಮನೆಯಿಂದ ಆಚೆಗೆ ಹೋಗಂಗಿಲ್ಲ, ಏನು ವ್ಯವಹಾರ ಮಾಡುವಂಗಿಲ್ಲ, ಲೇಬರ್ಸ್ ಊರಿಂದ ನಮ್ಮಲ್ಲಿ ಬರುವಂಗಿಲ್ಲ, ನಾವು ಮತ್ತೆ ಕಸ್ಟಮರ್ಗೆ ಹೋಗಂಗಿಲ್ಲ, ಕಸ್ಟಮರ್ ಮನೆಗೆ ಸರ್ವಿಸ್ ಮಾಡಂಗಿಲ್ಲ. ಆ ಟೈಮಲ್ಲಂತೂ ಎಲ್ಲಾರ ಮನೆ ಗಾರ್ಡನ್ ತುಂಬಾನೇ ಹಾಳಾಗೋಯ್ತು. ತುಂಬಾನೇ, ಯಾಕಂದ್ರೆ ಪಾಪ ಅವ್ರು ನೀರ್ ಹಾಕ್ಬಹುದಾಗಿತ್ತು ಮನೇಲಿ ಇಟ್ಕೊಂಡು ಅಷ್ಟೇ. ಬೇರೆ ಏನು ಮಾಡಕ್ ಆಗ್ತಿರ್ಲಿಲ್ಲ. ಈಗ ಒಂದು ಹುಳ ಬಂತು, ಔಷಧ ತಗೊಂಡ್ಬಂದು ಹೊರಕ್ಕೆ ಮನೆಯಿಂದ ಆಚೆಗೆ ಹೋಗಂಗಿಲ್ಲ. ಹಾಗಾಗಿ ನಮ್ಮಂತವ್ರಿಗೆಲ್ಲ ತುಂಬಾನೇ ಹೊಡ್ತಾ ಬಿತ್ತು. ಅದು ಹೊಡ್ತಾ ಮತ್ತೆ ಕೊರೋನಾ ಬಿಟ್ಟು 1 ವರ್ಷ ನಂತರ ನಾವು ಚೇತರಿಸ್ಕೊಳಕ್ ಸಾಧ್ಯವಾಗಿದ್ದು. ಆ ಟೈಮಲ್ಲಿ ಯಾರು ಬರಕ್ ಆಗ್ತಿರ್ಲಿಲ್ಲ ಪಾಪ. ನಮ್ಮಿಂದ ಏನು ಹುಡುಗರಿಗೆಲ್ಲ ಮಾಡಕ್ ಹೆಲ್ಪ್ ಮಾಡಕ್ ಆಗುತ್ತೋ ಅದನ್ನೂ ಮಾಡಕ್ ಆಗ್ತಿರ್ಲಿಲ್ಲ. ಹೌದು, ಯಾಕಂದ್ರೆ ನಮ್ಮನ್ನೇ ನಂಬ್ಕೊಂಡು ನಮ್ಮ ಹತ್ರ ಎಲ್ಲ ನಮ್ಮ ಹುಡುಗಿಸಿದ್ದಾರೆ. ಹೌದು ಹೌದು, ಯಾಕಂದ್ರೆ ಎಲ್ಲಾರ್ಗು ತುಂಬಾನೇ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಯ್ತು. ಯಾಕಂದ್ರೆ ಇವಾಗ ಗಿಡ ಆಗಿರ್ಬೋದು, ಮರ ಆಗಿರ್ಬೋದು, ಯಾವುದೇ ಆದ್ರೂ ಕೇಳಲ್ಲ. ನಂಗೆ ಏನ್ ಬೇಕು, ನಂಗೆ ಔಷಧಿ ಬೇಕು, ನಂಗೆ ಗೊಬ್ಬರ ಬೇಕು, ಅಥವಾ ನಂಗೆ ವಾಟರ್ ಬೇಕು ಅಂತ ಕೇಳಲ್ಲ. ಹಾಗಾಗಿ ಏನಾಗುತ್ತೆ, ಮನೆಯಲ್ಲಿದ್ದವ್ರು ಮಾತ್ರ ಅದು ವಾಟರಿಂಗ್ ಮಾಡ್ತಾ ಇದ್ರು ಅಷ್ಟೇ. ಅದಕ್ಕೆ ಏನ್ ಬೇಕು, ಕಟಿಂಗ್ ಬೇಕಾ, ಸರ್ವಿಸ್ ಏನು ಆಗ್ತಿರ್ಲಿಲ್ಲ. ಹಾಗಂತೂ ನಾವು ಮನೆಯಿಂದ ಆಚೆಗೂ ಸಹ ಹೋಗಕ್ ಆಗ್ತಿರ್ಲಿಲ್ಲ. ಹೌದು, ಬಟ್ ಆಗ ಪರಿಸ್ಥಿತಿಯಾಗಿ ಏನು ಮಾಡುವಾಗಿಲ್ಲ. ಕೈ ಜೋಡ್ತಿಲ್ಲ, ಯಾವ್ದು ಸರ್ಕಾರಗಳಿದ್ರು ಬಂದು ಕೈ ಜೋಡ್ತಿಲ್ಲ. ಯಾರಪ್ಪ ನಿನ್ನೆ ಬರ್ರ, ನಿಮ್ಗೊಂದು ಅಮೌಂಟ್ ಆತರ ಎಲ್ಲೂ ಯಾರು ಮಾಡಿಲ್ಲ. ಮಾಡ್ಕೊಳಪ್ಪ ಅಂತ ಒಂದು ಚೀಲ ಅಕ್ಕಿ ಕೊಡಕ 50 ಜನ ಬರೋದು. ಅದು ಹೌದು 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 50 ಇದ್ದವರೆಲ್ಲ ಇವತ್ತು ಏನಿಲ್ಲ ಕೊಡ್ತಾ ನೋಡಪ್ಪ ಅನ್ನೋದು ಇಡೀ ದೇಶಕ್ಕೆಲ್ಲ ತೋರಿಸ್ತಾ ಇದ್ರು. ಹೌದು, ಅಂತ ಒಂದು ಪರಿಸ್ಥಿತಿ ಏನು ಮಾಡುವಾಗಿಲ್ಲ, ಎಲ್ರಿಗೂ ಅನುಭವಿಸಬೇಕು, ಅದು ಅನಿವಾರ್ಯ ಆಗಿತ್ತು ದೇಶದಲ್ಲಿ. ಸರ್, ನಂತರ ನೋಡಿ, ನೀವು ಗಾರ್ಡನಿಂಗ್ ಬಂದು ಕೇಳ್ತೀರ 18 ವರ್ಷದಿಂದ, ಯಾವ ರೀಸನ್ ಸರ್ ಈ ಬಿಸ್ನೆಸ್ ಆಯ್ಕೆ ಮಾಡ್ತಾರೆ? ಯಾಕೆಂದ್ರೆ ಬೇರೆ ಬೇರೆ ಬಿಸ್ನೆಸ್ ಗಳಿದಾವೆ, ತುಂಬಾ ದೊಡ್ಡ ಬಿಸ್ನೆಸ್. ಅದು ಮೈಸೂರಲ್ಲಿ ಅಂದ್ರೆ ಹೋಟೆಲ್ ಉದ್ಯಮ ತುಂಬಾ ಚೆನ್ನಾಗಿ ನಡೆಯುತ್ತೆ. ಮಾತಿದ್ರು ಹೋಟೆಲ್ ಉದ್ಯಮಕ್ಕೆ ಬರ್ತಾರೆ ಎಲ್ಲರೂ ಮೈಸೂರಲ್ಲಿ. ಯಾಕೆಂದ್ರೆ ಅಷ್ಟೊಂದು ಚೆನ್ನಾಗಿದೆ ಇಲ್ಲಿ ಹೋಟೆಲ್ ಉದ್ಯಮ, ರಿಯಲ್ ಎಸ್ಟೇಟ್, ಬೇರೆ ಬೇರೆ ಉದ್ಯಮಗಳಿದ್ದಾವೆ, ಅಂಗಡಿ ಇದೆ, ಬೇರೆ ಬೇರೆ ಇದ್ದಾವೆ. ಅಷ್ಟೆಲ್ಲ ಇದ್ದಾಗ ನೀವು ಗಾರ್ಡನಿಂಗ್ ಉದ್ಯಮವನ್ನು ಯಾಕೆ ಆಯ್ಕೆ ಮಾಡ್ತೀವಿ? ಅಂದ್ರೆ ನಮ್ಗೆ ನಾವೆಲ್ಲ ರೈತಾಪಿ ಕುಟುಂಬದ ವರ್ಗದವರು, ನಾವು ಹಳ್ಳಿ ವಿಲೇಜ್ ಅಲ್ಲಿ ಹುಟ್ಟಿದವರು. ನಮ್ಗೆ ಅವಾಗ್ಲೇ ದನ ಕರ ಹೊಲ ಅನ್ನೋದು ತುಂಬಾ ಇಂಟ್ರೆಸ್ಟ್ ಜಾಸ್ತಿ. ಹಾಗಾಗಿ ನಾವು ಚಿಕ್ಕದಲ್ಲಿರ್ಬೇಕಾದ್ರೆ ನಮ್ಮ ಜಮೀನಲ್ಲಿ ಇರ್ತಕ್ಕಂತ ಎಲ್ಲಾದು ಗಿಡಗಳು ಕಟ್ ಮಾಡೋದು, ಈ ತರದ್ದು ಚಿಕ್ಕರಿಂದನೇ ಅದು ಕ್ರಿಯೇಟಿವಿಟಿ ಆಗ ಆಸೆ ಬಂತು. ಅವಾಗ ನಾವು ಓದ್ಬೇಕಾದ್ರೆ ಹಾಸ್ಟೆಲ್ ಇದ್ಕೊಂಡು, ಹಾಸ್ಟೆಲ್ ಕೂಡ ಅವಾಗ್ಲೇ ಚಿಕ್ಕ ವಯಸ್ಸಲ್ಲೇ ನಾವ್ ಎಲ್ಲಾ ತರದ ಗಾರ್ಡನ್ ಕೂಡ ಮಾಡಿದ್ವಿ. ಅದಾದ ನಂತರ ಎಜುಕೇಶನ್ ಮುಗಿಸ್ಕೊಂಡ್ ಬಂದ್ವು. ಇದೇ ಇಂಟ್ರೆಸ್ಟ್, ಹಾಗಾಗಿ ನಾವ್ ಇದನ್ನೇ ಆಯ್ಕೆ ಮಾಡ್ಕೊಂಡು ಈಗ ಅದೇ ಜರ್ನಿನಲ್ಲಿ ಬಂದಿದೀವಿ. ಅವತ್ತು ನಾವೀಗ 18-19 ವರ್ಷ ಸ್ಟಾರ್ಟ್ ಮಾಡಿದ್ವಿ ಜರ್ನಿ ಸೈಕಲ್ ಇಂದ. ಇವತ್ತು ಒಂದು ರೇಂಜ್ ಆಗೋ ಲೆವೆಲ್ ಬಂದಿದ್ದೀವಿ. ಹೌದು ಹೌದು, ಖಂಡಿತ ಫಲ ಸಿಗುತ್ತೆ. ಅದು ನಿಲ್ಲಲ್ಲ. ಗುಣಮಟ್ಟ ಇಂಪಾರ್ಟೆಂಟ್. ಹೌದು, ಯಾಕಂದ್ರೆ ಯಾವುದೇ ನೀವೇನೇ ಮಾಡಿ, ಈಗ ಇಲ್ಲೇ ಪ್ರಚಾರ ಮಾಡಿ, ಇನ್ನೊಂದು ಏನೇ ಮಾಡಿ, ಅಥವಾ ಜನಗಳಿಗೆ ಹೇಳ್ಕೊಂಡ್ ಬನ್ನಿ, ಸ್ನೇಹಿತರಿರ್ಬೋದು, ರಿಲೇಷನ್ಸ್ ಇರ್ಬೋದು, ಯಾರೇ ಇರ್ಬೋದು, ಒಂದು ಸರಿ ಕೊಡ್ಬೋದು, 2 ಸರಿ ಆರ್ಡರ್ ಕೊಡ್ಬೋದು. ಹೌದು, ಮತ್ತೆ ನಿಮ್ಗೆ ಆರ್ಡರ್ ಕೊಡಲ್ಲ. ಇಲ್ಲ, ಈ ನಮ್ಮ ಫೀಲ್ಡ್ ಅಲ್ಲಿ, ಹೌದು, ನಮ್ಮ ಫೀಲ್ಡ್ ಅಲ್ಲಿ ಏನಪ್ಪಾ ಅಂದ್ರೆ ನಂಬಿಕೆನೇ ಇಂಪಾರ್ಟೆಂಟ್. ನಂಬಿಕೆ. ಇವಾಗ ನಾವು ಅವ್ರ ಜೊತೆ ಏನ್ ಕೋರ್ಡಿನೇಷನ್ ಮಾಡಿರ್ತೀವೋ ಆ ಕೋರ್ಡಿನೇಷನ್ ತಕ್ಕನಾಗೆ ನಾವು ಅವ್ರ ಮಾತಿಗೆ ನಡ್ಕೊಂಡ್ರೆ ಅವ್ರು ಇನ್ನೊಬ್ರಿಗೆ ರೆಫರ್ ಮಾಡ್ತಾರೆ. ಯಾಕೆಂದ್ರೆ ಇವರಲ್ಲೇ ಮಾಡಿ, ಈಗ ನಾನು 10 ಹೇಳಿ ನಾನು 8 ಮಾಡಿದ್ರೆ ಅವ್ರು ಮತ್ತೆ ಇನ್ನೊಬ್ರಿಗೆ ಹೇಳಲ್ಲ. ಹಾಗಾಗಿ ಇವ್ರು ನಾವು ಏನ್ ಮಾತು ನಿಲ್ತೀವೋ ಆ ಮಾತಿಗೆ ಬೆಲೆ ಕೊಟ್ಟು ನಿಲ್ಬೇಕು. ನಂಬಿಕೆ, ವಿಶ್ವಾಸ ಇಂಪಾರ್ಟೆಂಟ್. ಯಾಕೆಂದ್ರೆ ನಾವ್ ಯಾರಿಗೂ ಏನು ಕೊಟ್ಟಿರಲ್ಲ, ಅವ್ರು ನಮ್ಮನ್ನ ಕರ್ದಿ ಕೆಲಸ ಕೊಡ್ತಾರೆ ಅಂದ್ರೆ ನಾವು ಏನ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್
ಆಗುತ್ತೆ. ಯಾಕೆಂದ್ರೆ ಹೌದು ನೀವು ಏನ್ ಹೇಳ್ತೀರೋ ನಡ್ಕೋಬೇಕು. ಹೌದು ಯಾವ್ದೋ ಒಂದು ಗಿಡವನ್ನು ಹೇಳ್ತಾರೆ ಬೋಗನ್ ವಿಲ್ಲ ಅಂದ್ರೆ ಬೋಗನ್ ವಿಲ್ಲಾನೇ ಹೌದು ಬೋಗನ್ ವಿಲ್ಲ ದೊಡ್ಡ ಗಿಡ ಅವರು 1,000 ರೂಪಾಯಿ ಗಿಡ ಹೇಳ್ಬಿಟ್ಟು 500 ರೂಪಾಯಿ ಗಿಡ ಸಿಕ್ಕಿರೋದು ಅದಾಗಲ್ಲ, ಅದು ಗೊತ್ತಾಗುತ್ತೆ ಅವ್ರಿಗೆ. ಇವೆಲ್ಲ ಅಂದ್ರೆ 10ರಲ್ಲಿ 1 ಗೊತ್ತಾಗದೆ ಇರ್ಬೋದು, 9 ಗೊತ್ತಾಗುತ್ತೆ. ಆತರ ಅದು ನಿಜವಾಗ್ಲೂ ಅದು ನಂಬಿಕೆ ಅಲ್ಲ. ಹೌದು ಗೊತ್ತಾಗುತ್ತೆ ಬರೋದು ಕೊನೆ ಸೆಕೆಂಡ್ರಿ. ಬಟ್ ಅದ್ರ ನಡುವೆ ಮೋಸ ಅನ್ನೋ ಒಂದು ಬಂದ್ಬಿಡುತ್ತೆ ಅಲ್ಲಿ. ಹೌದು ಸರಿ ಇಲ್ಲಪ್ಪ ಮಿಕ್ಸ್ ಮಾಡ್ಬಿಡ್ತಾನೆ ಗಿಡವನ್ನ. ಹೌದು 10 ಬೋಗನ್ ವಿಲ್ಲ ಒಳಗೊಂದು ಬೇರೆ ಯಾವ್ದು ಸೇರಿಸ್ಬಿಟ್ಟಿರ್ತಾನೆ. ಹಾಗೆ ಇದೆಲ್ಲ ಆಗ್ತದೆ ಇದ್ರಲ್ಲಿ. ಅಂತಂದ್ರೆ ಒಂದು ಸುಕ್ಕು ಗಿಡಲ್ಲ ಇದು. ಹೌದು ಇಲ್ಲ ನೀವು ಒಂದು ಕೆಜಿ ಅಕ್ಕಿ ಕೊಟ್ರೆ ಇವತ್ತು ಸರಿಯಾಗಿಲ್ವಾ ಅದ್ರಲ್ಲಿ ಎಷ್ಟು ಯೂಸ್ ಮಾಡಿದ್ರೆ ಇಲ್ಲ. ನಮ್ಮಲ್ಲಿ ಏನಾಗಿದೆ, ನಾವು ಮಾಡಿಕೊಟ್ಟ ತಕ್ಷಣ ನಮ್ದೇ ಸರ್ವಿಸ್ ತಗೊಳ್ತೀವಿ. ಈಗ ಒಂದ್ ಲ್ಯಾಂಡ್ಸ್ಕೇಪಿಂಗ್ ಮಾಡ್ಕೊಟ್ಟ ತಕ್ಷಣ ಅವ್ರಿಗೇನು ಅವೇರ್ನೆಸ್ ಇರೋಲ್ಲ ಮನೆಯವ್ರಿಗೆ. ಈ ಕೆಲವ್ರಿಗೆಲ್ಲ ತುಂಬಾ ಗೊತ್ತಿರುತ್ತೆ, ಇನ್ ಕೆಲವ್ರಿಗೆಲ್ಲ ಗೊತ್ತಿರಲ್ಲ. ಏನಂದ್ರೆ ಮನೆ ಕಟ್ತಾ ಇದೀವಿ, ಆ ಒಂದಷ್ಟು ಜಾಗ ಇಟ್ಕೊಂಡಿರ್ತಾರೆ ಗಾರ್ಡನ್ಗೆ ಅಂತ. ಅದ್ರ ಏನಪ್ಪಾ ನಮ್ಮ ಮನೆ ಅಂದವಾಗಿ ಕಾಣಿಸ್ಬೇಕು ಅನ್ನೋದೊಂದು ಆಸೆ ಇರುತ್ತೆ. ಅದನ್ನ ನಾವು ಲ್ಯಾಂಡ್ಸ್ಕೇಪಿಂಗ್ ಮಾಡ್ಕೊಟ್ಟಿದ ತಕ್ಷಣ ನಾವು ಸರ್ವಿಸ್ ತಗೊಂತೀವಿ. ಸರ್ವಿಸ್ ತಗೊಂಡಾಗ ಅವ್ರಿಗೆ ನಾವು ಗೈಡ್ಲೈನ್ಸ್ ಕೊಡ್ತೀವಿ. ನೀರ್ ಯಾವಾಗ ಹಾಕ್ಬೇಕು, ಎಷ್ಟ್ ಹಾಕ್ಬೇಕು, ಆ ತರದೆಲ್ಲ ಹೇಳ್ಕೊಡ್ತೀವಿ. ನೀರೊಂದು ಹಾಕೊಂಡ್ರೆ ನಾವ್ ಇನ್ ಬಾಕಿ ಸರ್ವಿಸ್ ನಾವು ಮಾಡ್ಕೊಂತೀವಿ. ಹೌದು. ಸರಿ, ಸಮಸ್ಯೆ ಏನಂದ್ರೆ ಗೆದ್ದಲುಗಳು. ಹೌದು, ಲ್ಯಾಂಡ್ಸ್ಕೇಪ್ ಗೆ ತೀರಾ ವೈರ್ಗಳು ಗೆದ್ದಲುಗಳು. ಹೌದು, ಯಾಕಂದ್ರೆ ನೀವು ತಾಯಿ ಬಂದಿರ್ತೀವಿ ವಾದವ ತಿಂದಾಕಿರ. ಹೌದು, ವಾಪಸ್ ನೋಡೋಕೆ ಅಲ್ಲಿ ಇದಿರಲ್ಲ, ಗ್ರಾಸ್ ಇರಲ್ಲ, ಹೌದು, ಆತರ ಮಾಡುತ್ತೆ. ಸೊ ಆ ಗೆದ್ದಲುಗಳು ಇಂದ ರಕ್ಷಣೆ ಆಗ್ಬೇಕು ಅಂದ್ರೆ ಏನ್ ಮಾಡ್ತೀವಿ? ಇಲ್ಲ ಈಗ ಬರ್ಮೋಡಾ ಗ್ರಾಸ್ ಅಂತ ಯಾವ್ದೇ ರೀತಿ ಗೆದ್ದಲು ಬರಲ್ಲ. ಬರ್ಮೋಡಾ ಗ್ರಾಸ್ಗೆ ಪರ್ಮೆಂಟ್ ಟಚ್ ಆಗಲ್ಲ. ಮೆಕ್ಸಿಕನ್ ಲಾನ್ ಮಾತ್ರ ಪರ್ಮೆಂಟ್ ಕಂಪಲ್ಸರಿ 100% ಬರುತ್ತೆ. ಅದು ಮೆಕ್ಸಿಕನ್ ಲಾನ್ ಅಲ್ಲಿ ಒಂದು ಅಂದ್ರೆ ಡ್ರೈ ಆದ್ರೂ ಕೂಡ ಬರುತ್ತೆ. ಅಂದ್ರೆ ವಾಟರಿಂಗ್ ಕಮ್ಮಿ ಆದ್ರೂ ಕೂಡ ಆಟೋಮೆಟಿಕ್ ಕ್ಲಿಯರ್ ಆಗುತ್ತೆ, ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಏನಾಗುತ್ತೆ, ಡ್ರೈ ಲೀವ್ಸ್ ಬಿದ್ರೂ ಅದರಿಂದನೂ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ನಾವು ಅದಕ್ಕೆ ಏನ್ ಮಾಡ್ತೀವಿ, ಕ್ಲೋರೋ ಅಂತ ಒಂದು ಮೆಡಿಸನ್ ಇದೆ, ಕ್ಲೋರೋ 20 EC ಅಂತ, ಅದನ್ನ ಸ್ಪ್ರೇ ಮಾಡ್ತೀವಿ. ಆ ಸ್ಪ್ರೇ ಮಾಡಿದ್ರೆ ನಮ್ಗೆ ವಿತಿನ್ ಅವರ್ ಅಲ್ಲಿ ಕ್ಲಿಯರ್ ಆಗುತ್ತೆ. ಸರ್, ಅದನ್ನ ಹಾಕಕ್ಕಿಂತ ಮೊದಲು ಅಂದ್ರೆ ಗ್ರಾಸ್ ಹಾಕಿದ ಮೊದಲು ಏನಾಗುತ್ತೆ ಸೊಲ್ಯೂಷನ್ ಉಂಟಾ? ಹೌದು, ಅದನ್ನ ಹಾಕಿ ಬರದೇ ಇಲ್ಲ. ಹೌದು, ಇಲ್ಲ ಪರ್ಮನೆಂಟ್ ಆಗಿ ಬರಲ್ಲ ಅಂತ ಏನಿಲ್ಲ, ಬಂದೇ ಬರುತ್ತೆ, ಬರುತ್ತೆ. ಹಾಗಾಗಿ ನಾವೇನ್ ಮಾಡ್ತೀವಿ, ಫಸ್ಟ್ ಈಗ ನಾವು ಲ್ಯಾಂಡ್ಸ್ಕೇಪಿಂಗ್ ಅಂದ್ರೆ ಸಾಯಿಲ್ ಪ್ರಿಪರೇಷನ್ ಮಾಡ್ತೀವಿ. ಒಂದ್ ಲೆವೆಲ್ ಸಾಯಿಲ್ ಪ್ರಿಪರೇಷನ್ ಮಾಡ್ಬೇಕಾದ್ರೆ ನಾವು ಅದಕ್ಕೆ 4-8 ಅಂತ ಬರುತ್ತೆ, ಅದನ್ನ ಮಿಕ್ಸ್ ಮಾಡಿರ್ತೀವಿ. ಬೇವಿನ ಹಿಂಡಿ ಮಿಕ್ಸ್ ಮಾಡ್ತೀವಿ. ಬೇವಿನ ಹಿಂಡಿ ಮಿಕ್ಸ್ ಮಾಡೋದ್ರಿಂದ ಕೈ ಇರೋದ್ರಿಂದ ಒಂದ್ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಈಗ 100% ಇಲ್ಲ ಅಂದ್ರೆ ಅಟ್ಲೀಸ್ಟ್ 60% ಆದ್ರೂ ಅವಾಯ್ಡ್ ಆಗುತ್ತೆ ಟರ್ಮೇಟ್ ನೀಮ್ ಕೇಕ್ ಯೂಸ್ ಮಾಡೋದ್ರಿಂದ. ಅದೊಂದು ಒಳ್ಳೆ ಉಪಾಯ. ಹೌದು, ಅದು ಬೇಗ ಬರಲ್ಲ. ಹೌದು ಸರ್, ನಂತರ ಇನ್ನೊಂದೇನಂದ್ರೆ ಈ ಮೇಂಟೆನೆನ್ಸ್ ಅನ್ನೋ ವಿಚಾರ ಬಂದಾಗ ಈ ಹಣಕಾಸು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಹೇಳ್ತಾ ಇಲ್ಲ, 90% ಜನ ನಿಮ್ಗೆ ಸರಿ ಆಗ್ತಾರೆ. ಇನ್ನು 10% ಅಲ್ಲಿ ಅಷ್ಟೊಂದು ಯಾಕೆ, 500 ರೂಪಾಯಿ ಪ್ರತಿ ಬಂದಾಗಲೇ ಕೊಡ್ಬೇಕಾ, 1,000 ರೂಪಾಯಿ ಕೊಡ್ಬೇಕಾ, 1,000 ರೂಪಾಯಿ, ಇದೆಲ್ಲ ಚರ್ಚೆಗಳು ಇರ್ತವೆ. ಸೊ ಹೇಗಿರ್ತದೆ ಸರ್ ಆ ಮೇಂಟೆನೆನ್ಸ್ ವಿಚಾರದಲ್ಲಿ? ಇಲ್ಲ, ಕೆಲವರಲ್ಲಿ ಈಗ ಒಂದು 80% ಅಂತೂ 100 ಕೊಟ್ಬಿಡ್ತಾರೆ ಪೇಮೆಂಟ್. ಇನ್ನೊಂದು 10 to 15% ಜನ ಇದ್ದಾರೆ, ಅವ್ರು ಕೊಡಕ್ ರೆಡಿ ಇಲ್ಲ. ಅಂದ್ರೆ ದುಡ್ಡು ಇದ್ದವರೇ ಕೊಡಲ್ಲ. ದುಡ್ಡು ಇದ್ದವರೇ ಕೊಡಲ್ಲ. ಈಗ ಯಾಕೆಂದ್ರೆ ಬಡವರು ಲೋ ಕ್ಲಾಸ್ ಅವ್ರಾದ್ರೆ ನಾವ್ ಕೇಳ್ತಾರೆ, ಮತ್ತೆ ಮನೆ ಹತ್ರ ಬರ್ತಾರೆ ಅನ್ನೋದು ಒಂದು ಕೋರ್ಸ್ ಕೊಟ್ಬಿಡ್ತಾರೆ. ಈ ದೊಡ್ಡವ್ರಿಗೆ ಮನೆ ಒಳಗಡೆ ಇದ್ರು ಇಲ್ಲ ಅನ್ಸ್ಕೊಂಡ್ಬಿಡ್ತಾರೆ ಒಂದೊಂದ್ ಟೈಮ್. ಆ ತರದ್ದು ತುಂಬಾ ಸರಿ ಆಗಿದೆ. ಯಾಕಂದ್ರೆ ಇವಾಗ್ಲೂ ನಮ್ಗೆ ತುಂಬಾ ಜನಗಳು ಕೊಡ್ಲೇಬೇಕು ಪೇಮೆಂಟ್ ಪೆಂಡಿಂಗ್ ಇರೋಂಥದ್ದು. ಫೋನ್ ಮಾಡೋದಾಗಿಲ್ಲ, ಅದೇ ಅವ್ರಿಗೆ ಅವಶ್ಯಕತೆ ಇದ್ದಾಗ ಫೋನ್ ಮಾಡಿದ ತಕ್ಷಣ ನಾವು ಅಟೆಂಡ್ ಮಾಡ್ಬೇಕು. ಅದೇ ನಮ್ಗೆ ಅವಶ್ಯಕತೆ ಇದೆ ಫೋನ್ ಮಾಡಿದ್ರೆ ಫೋನೇ ಪಿಕ್ ಮಾಡಲ್ಲ. ಯಾಕಂದ್ರೆ ಇದು ಅರ್ಥ ಮಾಡ್ತಿದ್ರು. ಯಾಕಂದ್ರೆ ಅದೇ ಒಂದು ಕೆಲಸವನ್ನ ಮಾಡಿದ್ರೆ ಒಂದು ಇದೇ ಇರುತ್ತೆ. ಹೌದು, ಹಾಗಾಗಿ ಅವ್ರಿಗೆ ಅವರೊಂದು ಬಿಸ್ನೆಸ್ ಮಾಡಿರ್ತಾರೆ, ಅವ್ರಿಗೆ ಅವ್ರ ಬಿಸ್ನೆಸ್ ತರ ಮಾಡಿದಾಗ ಅವ್ರಿಗೂ ಅದೊಂದು ಗಮನ. ಹೌದು ಹೌದು ಹೌದು. ಹಾಗಾಗಿ ಅವ್ರು ಮಾಡಿಸೋ ಬಿಸ್ನೆಸ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಇಂಥ ಸಮಸ್ಯೆಗಳು ಬರಲ್ಲ. ದುಡ್ಡಿಲ್ದೆ ಇದ್ದವ್ರು ಹೇಗಾದ್ರು ಅಡ್ಜಸ್ಟ್ ಮಾಡಿ ಟೈಮ್ ತಗೊಂಡು ಕೊಟ್ಬಿಡ್ತಾರೆ. ಹೌದು, ದುಡ್ಡಿರೋದು ಸಮಸ್ಯೆ ಇದೆ. ಹೌದು, ಖಂಡಿತ. ತಲೆ ಕೆಡ್ಸ್ಕೊಳಕ್ಕಲ್ಲ. ಯಾರೋ ನೀವು ಒಂದು 1,000 ರೂಪಾಯಿ ಕೊಡ್ಬೇಕು ನಂಬಲ್ಲ. ಹೋಗೋ ಮರೆ ಕೋಟ್ಯಾಂತರ ರೂಪಾಯಿ ನಿಜ 1,000 ರೂಪಾಯಿ ಇಟ್ಟಿರ್ತಾರೆ ಅನ್ನೋ ಸ್ಥಿತಿಯಲ್ಲಿ ಜನ ಮಾತಾಡೋದು. ಹೌದು ಹೌದು. ಹಾಗಾಗಿ ಅವ್ರು ಗ್ಯಾರಂಟಿ ಇರ್ತವ್ರಿಗೆ, ನೀವ್ ಹೇಳಿದ್ರು ಇರೋದು ಇದಾಗಲ್ಲ. ಇಲ್ಲ, ದುಡ್ಡಿರೋರೇ ಆತರ ತುಂಬಾ ಸರಿ ಮಾಡಿದಾರೆ ನಮ್ಗೆ. ಫೋನ್ ರಿಸೀವ್ ಮಾಡಲ್ಲ, ಮನೆ ಹತ್ರ ಹೋದ್ರು ಒಳಗಡೆ ಇದ್ರು ಇಲ್ಲ ಅಂತ ಹೇಳ್ತಾರೆ. ಆತರ ತುಂಬಾ ಪ್ರಾಬ್ಲಮ್. ಕೆಲ್ಸ ಮಾಡೋ ಗಂಟ ಒಂದು ಮುಖ ಇರುತ್ತೆ, ಕೆಲ್ಸ ಮಾಡಾದ್ಮೇಲೆ ಇನ್ನೊಂದ್ ಮುಖ ಇರುತ್ತೆ. ಸರ್, ಇದೇ ವಿಚಾರ ಸಂಬಂಧಪಟ್ಟಂತೆ ಇನ್ನೊಂದ್ರಲ್ಲಿ ಗಾರ್ಡನ್ ಮಾಡ್ಬೇಕು. ಏನಾಗುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಎಲ್ಲರೂ ಅಡ್ವಾನ್ಸ್ ಕೊಡ್ತಾರೆ, ಸಮಸ್ಯೆ ಇಲ್ಲ. ಸರ್ ಮಾಡಿ ಸರ್, ಇವತ್ತು ಕೆಲವೊಂದು 50% ಬೇಕಾದ್ರೂ ಅಡ್ವಾನ್ಸ್ ಮಾಡ್ಬಿಡ್ತಾರೆ. ಹೌದು. ಆಮೇಲೆ ಮಧ್ಯದಲ್ಲಿ ಪೇಮೆಂಟ್ ಕೊಟ್ಟು ಕೊನೆವರೆಗೂ ಕೊಡ್ಕೊ ಬರ್ತಾರೆ. ಲಾಸ್ಟ್ ಅಲ್ಲಿ ಒಂದು 10% ದುಡ್ಡು ಹೌದು ಫೈನಲ್ ಮಾಡಲ್ಲ. ಹೌದು. ಯಾಕೆ ಅಂತ ಎಲ್ಲರೂ ಓದ್ತಾ ಇಲ್ಲ. ಇಲ್ಲ, ಅದು ಕೂಡ ಆಗಿದೆ. ಇವಾಗ ಸಪೋಸ್ 1 ಲಕ್ಷ ಕೆಲಸ ಮಾಡ್ತಾ ಇದೀವಿ ಅಂದ್ರೆ
50% ಅಡ್ವಾನ್ಸ್ ಕೊಟ್ಟಿರ್ತಾರೆ. ಅದಾದ ನಂತರ ಕೆಲಸ ಮುಗಿತಿದಂಗೆ 30% ಕೊಟ್ಟಿರ್ತಾರೆ. ಇನ್ 20% ಓಲ್ಡ್ ಆಗಿರುತ್ತೆ. ಆ ಓಲ್ಡ್ ಅಲ್ಲಿ ಏನಾಗುತ್ತೆ, ಅವ್ರ ಮೈಂಡ್ ಅಲ್ಲಿ ಏನಿರುತ್ತೆ ಅಂದ್ರೆ ಈ ಹಾಕಿರೋ ಗಿಡಗಳು ಉಳಿತವ ಕೊಡೋದು. ಅದ್ರಲ್ಲೂ ಏನಾಗುತ್ತೆ, ನಾವು ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ನಾವ್ ಹೇಳ್ಕೊಟ್ಟಿದ್ದು ಕೂಡ ಅದು ವಾಟರಿಂಗ್ ಅಲ್ಲಿ ಮಿಸ್ಟೇಕ್ ಆಗಿರುತ್ತೋ ಅಥವಾ ನಾವು ಪ್ಲಾಂಟಿಂಗ್ ಮಾಡ್ಬೇಕಾದ್ರೆ ಮಿಸ್ಟೇಕ್ ಆಗಿರುತ್ತೋ. ಸಪೋಸ್ ಒಂದು 5 to 10 ಪ್ಲಾಂಟ್ ಡೆತ್ ಆದ್ರೂ ಕೂಡ ಅವ್ರ ಅಮೌಂಟ್ ಇಟ್ಕೊತಾರೆ. ಯಾಕಂತಂದ್ರೆ ಇದು ದೊಡ್ಡ ಉದ್ಯಮಿಗಳ ರೆಡಿ ಇಲ್ಲ. ಹೌದು, ಬಿಡಪ್ಪ ಯಾಕಂದ್ರೆ ಏನ್ ಅಮೌಂಟ್ ಇಟ್ಕೋತಾರೆ ಅದು ನಿಮ್ಮ ಲಾಭದ ಅದೇ ಲಾಭ ಆಗಿರುತ್ತೆ. ಅದೇ ಲಾಭ. ಒಂದು ವೇಳೆ ಅವ್ರು ಕೊಡ್ಲಿಲ್ಲ ಅಂದ್ರೆ ಅದು ನಿಮಗೆ ನಷ್ಟ. ಹೌದು, ಪುಕ್ಷತೆ ಅವ್ರಿಗೆ ಹೌದು 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 ಅರ್ಥ ಮಾಡ್ಕೋಬೇಕು. ಇಲ್ಲ, ಇವಾಗ ಯಾಕಂದ್ರೆ ನಾವ್ ಯಾವ್ದೇ ಪರ್ಚೇಸಿಂಗ್ ಮಾಡ್ಬೇಕಾದ್ರೆ ಅವ್ರಿಗೆ 100% ಪೇಮೆಂಟ್ ಆದ್ಮೇಲೆ ನಮ್ಗೆ ಮೆಟೀರಿಯಲ್ಸ್ ಕೊಡೋದು. ಲೇಬರ್ ಆಗಿರ್ಬೋದು ಕೂಡ ಅವ್ರು ಇವತ್ತು ಇಸ್ಕೊಂಡಿಲ್ಲ ನಾಳೆಗಂತೂ ಕೊಡ್ಲೇಬೇಕು. ಹೌದು, ಒಂದು ಕಂಪ್ಲೀಟ್ ಆಗೋರಿಗೆ ನೆಕ್ಸ್ಟ್ ಇನ್ನೊಂದು ಕಂಪ್ಲೀಟ್ ಆಗೋರು ವೇಟ್ ಮಾಡ್ಬೋದು. ಹೌದು, ಮತ್ 3ನೇ ಗಾರ್ಡನ್ ಕಂಪ್ಲೀಟ್ ಆಗೋರು ದುಡ್ಡು ಕೊಡ್ಲಿಲ್ಲ ಅವರು ಇಲ್ಲ. ನಮ್ಮ ಹತ್ರ ಎಲ್ಲ ಒಂದು 12-13 ಇಯರ್ಸ್ ಇಂದ ಇದಾರೆ ಲೇಬರ್ಸ್. ಯಾಕಂದ್ರೆ ನಮ್ಮಲ್ಲಿ ಅವ್ರ ಹತ್ರ ದುಡ್ಡು ಕಾಸಿನ ವ್ಯವಹಾರ ತುಂಬಾ ಚೆನ್ನಾಗಿರೋದ್ರಿಂದ ಮಾತ್ರ ಇಷ್ಟು ವರ್ಷ ಇದ್ದಾರೆ. ಇಲ್ಲ ಅಂದ್ರೆ ಅವ್ರು ಅಷ್ಟೆಲ್ಲ ಇರೋಕ್ ಸಾಧ್ಯ ಇಲ್ಲ. ಈಗಿನ ಲೇಬರ್ ಸಮಸ್ಯೆಯಲ್ಲಿ ಹೌದು, ನಾನು ಯಾಕಂದ್ರೆ ನಾನು ಬಿಸ್ನೆಸ್ ನಮ್ಮ ಮ್ಯಾಗಝಿನ್ಸ್ಗೆ ಕಡಿಮೆ ಅಂದ್ರೆ ತಿಂಗಳಿಗೆ 10-12 ಜನ ಉದ್ಯಮಿಗಳನ್ನ ಇಂಟರ್ವ್ಯೂ ಮಾಡ್ತೀನಿ. ಹೌದು, ಸೇರ್ದಾಗಿ ಪ್ರತಿಯೊಬ್ರು ಹೇಳ್ತಕ್ಕಂಥದ್ದು ಲೇಬರ್ ಸಮಸ್ಯೆ. ಇಲ್ಲ, ನಮ್ಮಲ್ಲೂ ತುಂಬಾನೇ ಸಮಸ್ಯೆ ಇದೆ. ಇರೋದ್ರಲ್ಲಿ ಒಂದು 10 ಮೆಂಬರ್ಸ್ ನಮ್ಗೆ ರೆಗ್ಯುಲರ್ ಆಗಿದ್ದಾರೆ. ಇನ್ನು ಅದರ್ಸ್ ಎಕ್ಸ್ಟ್ರಾ ವರ್ಕ್ ಬಂದಾಗ ನಾವು ಎಕ್ಸ್ಟ್ರಾ ಲೇಬರ್ಸ್ ಹೋಗ್ತೀವಿ. ಅವ್ರದಂತೂ ಇವತ್ತು ಬರ್ತೀವಿ ನಾಳೆ ಇಲ್ಲ, ನಾಳೆ ಬರ್ತೀವಿ ನಾಳಿದ್ದಿಲ್ಲ. ಈ ತರ ಸಮಸ್ಯೆ ಅಂದ್ರೆ ಎಲ್ಲಾ ಫೀಲ್ಡ್ ಅಲ್ಲೂ ಇದ್ದ ಹಾಗೆ ನಮ್ಮಲ್ಲೂ ಲೇಬರ್ ಸಮಸ್ಯೆ ಇದೆ. ಲೇಬರ್ ಏನು ಮಾಡಾಗಿಲ್ಲ. ಹೌದು, ನಮಗೆ ಲೇಬರ್ಗಳು ಯಾರು ಅಂದ್ರೆ ಉತ್ತರ ಭಾರತ. ಹೌದು, ಅವ್ರು ಬರಲಿಲ್ಲ ಆದ್ರೆ ಕರ್ನಾಟಕದಲ್ಲಿ ಕೆಲಸ ನಡೆಯಲ್ಲ. ಹೌದು ಹೌದು, ಕಾರಣ ಏನು ಮಾಡಂಗಿಲ್ಲ. ನಮ್ಮಲ್ಲಿ ಹೌದು ಹೌದು ಹೌದು, ಇದು ಯಾರು ಕೂಡ 200 ರೂಪಾಯಿ ಹೋಗೋಮರ 200 ರೂಪಾಯಿ ಯಾರು ಹೋಗ್ತಾರೆ. ಹೌದು, 100,000 ಈ ತರ ಮಾತ್ರ ಸಿಟಿ ಬಂದಿದೆ. ಹೌದು 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 ಸರ್, ನಂತರ ಇನ್ನೊಂದೇನಂದ್ರೆ ನಿಮ್ಮ ವೈಯಕ್ತಿಕ ವಿಚಾರ ನಾನು ಮಾತನಾಡೋದ್ರೆ, ಸರ್ ನೀವು ಹುಟ್ಟಿದ್ದು ಬೆಳೆದಿದ್ದು ಕಲ್ತ ಶಾಲೆ ಹೇಳ್ಬೋದಾ? ಸರ್, ನಾನು ಹುಟ್ಟಿದ್ದು ಕ್ಯಾಪ್ನಹಳ್ಳಿ ಅಂತ, HD ಕೋಟೆ ತಾಲೂಕು ಕ್ಯಾಪ್ನಹಳ್ಳಿ ಗ್ರಾಮ. ಅಲ್ಲಿ ಹುಟ್ಟಿದ್ದು ನಾನು. ಇವಾಗ ಅಲ್ಲೇ ನಾನು TS ಸುಬ್ಬಣ್ಣ ಸಾರ್ವಜನಿಕ ಪ್ರೌಢಶಾಲೆ ಅಂತ ಅಲ್ಲಿ ನಾನು SLC ವರ್ಗೂ ಮಾಡಿದೆ. ಅಲ್ಲಿ ಮಾಡಿ ಮತ್ತೆ ಮಹಾರಾಜದಲ್ಲಿ ಫಸ್ಟ್ PUC ಸೆಕೆಂಡ್ PUC ಮಾಡಿದೆ. ಅದಾದ ನಂತರ ಈ ಫೀಲ್ಡ್ಗೆ ಬಂದೆ. ಈ ಫೀಲ್ಡ್ ಹೌದು 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 ಹೌದು. ಸರ್, ನಂತರ ನಿಮ್ಮ ತಂದೆ ತಾಯಿಗಳ ಬಗ್ಗೆ ನಾವು ಮಾತನಾಡೋದ್ರೆ, ನಮ್ಮ ತಂದೆ ತಾಯಿ ಇದೆ. ನಮ್ಮ ತಂದೆ ನಾಗರಾಜೇಗೌಡರು ಅಂತ, ತಾಯಿ ಜಯಮ್ಮ ಅಂತ, ಮತ್ತೆ ಅಣ್ಣ ಇದ್ದಾರೆ, ಮತ್ತೆ ನಮ್ಮ ಫ್ಯಾಮಿಲಿ ಎಲ್ಲ ಊರಲ್ಲೇ ಇದ್ದಾರೆ. ನಾವು ಆಲ್ರೆಡಿ ನಾನು ಚಿಕ್ಕ ವಯಸ್ಸು 16-17ನೇ ವಯಸ್ಸಿಗೆ ಮೈಸೂರಿಗೆ ಬಂದಿದ್ದು ನಾನು. ಅವಾಗ ಬಂದು ನಾನೊಂದು ಇಂಜಿನಿಯರಿಂಗ್ ಸ್ಪೋರ್ಟ್ಸ್ ಕ್ಲಬ್ ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ, ಅಂದ್ರೆ ಕ್ಲೀನಿಂಗ್ ಕೆಲಸ ಮಾಡೋದಕ್ಕೆ. ಅದ್ರ ಜೊತೆಗೆ ಇದನ್ನ ಮಾಡ್ತಿದ್ದೆ. ಅದೆಲ್ಲ ಈವ್ನಿಂಗ್ ಮಾಡ್ತಾ ಇದ್ದೆ. ಇಂಜಿನಿಯರ್ ಸ್ಪೋರ್ಟ್ಸ್ ಕ್ಲಬ್ ಅಲ್ಲಿ ಪಾತ್ರೆ ತೊಳೆ ಕೆಲಸ ಮಾಡ್ತಾ ಇದ್ದೆ. ಪಾತ್ರೆ ತೊಳೆ ಕೆಲಸನೇ ಒಂದು 8 ಇಯರ್ಸ್ ಮಾಡಿದೀನಿ. ಅದ್ರ ಜೊತೆಗೆ ಮಾರ್ನಿಂಗ್ ಎಲ್ಲ ಈ ಕೆಲಸ ಮಾಡಿವೆ, ಈವ್ನಿಂಗ್ ಅದ್ ಮಾಡಿದ್ವಿ. ಆ ತರ ತುಂಬಾ ಅಂದ್ರೆ ತುಂಬಾ ಕಷ್ಟದಿಂದ ಬಂದಂತವ್ರು ನಾವು. ಯಾರಿಗೆ ಸ್ಟೆಪ್ ಬೈ ಸ್ಟೆಪ್ ಹತ್ತಿರ್ತಾನೋ ಅವ್ನಿಗೆ ಸ್ಟೆಪ್ಪಿನ ಬೆಲೆ ಗೊತ್ತು. ಹೌದು ಹೌದು, ಯಾರು ನೇರವಾಗಿ ಕೂತಿರ್ತಾನೋ ಅಂದ್ರೆ ಅಪ್ಪ ಮಾಡೋ ಸೇರಿ ಹೌದು, ಅವನಿಗೆ ಆಕ್ಚುಲಿ ಮೊದಲನೇ ಸ್ಟೆಪ್ ಯಾವ್ದು ಗೊತ್ತಿರಲ್ಲ. ಗೊತ್ತಿರಲಿಲ್ಲ. ಒಂದು ವೇಳೆ ಕೆಳಗಡೆ ಬಿದ್ರೆ ಹುಡುಕ್ಬೇಕಾಗುತ್ತೆ ಸ್ಟೆಪ್. ಹೌದು, ಯಾಕೆಂದ್ರೆ ಯಾರ್ಯಾದ್ರೂ ಮೊದಲನೇ 0 ಇಂದ ಯಾರು ಹೋಗ್ತಾರೋ ಅವ್ರು ನಿಲ್ತಾರೆ. ಈಗ ಅಪ್ಪ ಆಸ್ತಿ ತಾತ ಮಾಡ್ರ ಆಸ್ತಿ ಮೇಲೆ ಒಂದೇ ಸೆಮ್ 10 ಮೆಟ್ಲು 20ನೇ ಮೆಟ್ಲಿಗೆ ಹೋದ್ರೆ ಅವ್ರು ಯಾವಾಗ ಮತ್ತೆ ಕೆಳಗಡೆ ಬರ್ತಾರೆ ಅಂತ ಹೇಳಕ್ ಬರಲ್ಲ. ಗೊತ್ತಾಗಲ್ಲ. ಹೌದು, ಎಲ್ಲಿ ಬಂದು ಎಲ್ಲಿ ಎತ್ತೋಗೋದು ಎಲ್ಲಿವೆ ಫಸ್ಟ್ ಸ್ಟೆಪ್ ಎಲ್ಲಿ ಗೊತ್ತ ಹುಡುಕ್ಬೇಕು. ಹೌದು ಹೌದು, ಅವ್ನು ಹುಡುಕ್ಲಿಕ್ಕೆ 15 ವರ್ಷ ಕಳೆದೋಗ್ಬಿಡ್ತು ಅವ್ನಿಗೆ ಸ್ಟೆಪ್ ಹುಡ್ಕೋತಿದ್ದೇನೆ. ಹೌದು, ಸತ್ಯ ಅದು. ಸರ್, ನಂತರ ನಿಮ್ಗೆ ಮ್ಯಾರೇಜ್ ಆಗಿದೆಯಾ? ಆಗಿದೆ. ಸರ್, ಏನಾಗ್ತದೆ ಅಂದ್ರೆ ಯಾವುದೇ ಬಿಸ್ನೆಸ್ ಇರ್ಬೋದು ಸರ್, ಎನಿ ಒಂದು ಯಾವುದೇ ಒಂದು ಬಿಸ್ನೆಸ್ ಆಗಲಿ, ಆ ಬಿಸ್ನೆಸ್ ಅಲ್ಲಿ ಒಬ್ಬ ವ್ಯಕ್ತಿ ಮೇಲ್ ಬರ್ತಾನೆ, ಅವನು ಸ್ವಲ್ಪ ಇದಾಗಿ ಎಂಟಿಯಾನೆ ಅಂತ ಅಂದ್ರೆ ಅದಕ್ಕೆ ಎಂಟಿ ಕೊಡ್ತದೆ. ಹೌದು, 100%. ಯಾಕಂದ್ರೆ ಅಂದ್ರೆ ನೀವ್ ಏನೇ ಮಾಡ್ಕೊಂಡು ಮನೆಗೆ ಹೋಗೋಕೆಲ್ಲ ರೆಡಿ ಇರುತ್ತೆ. ಹೌದು, ಜೊತೆಗೆ ಮಕ್ಕಳ ಶಾಲೆ ಇದಿರ್ಬೋದು, ಫೀಸ್ ಇರ್ಬೋದು, ಸ್ಕೂಲ್ ಹೋಗೋದಿರ್ಬೋದು, ಪೇರೆಂಟ್ಸ್ ಮೀಟಿಂಗ್ ಎಲ್ಲವನ್ನು ಅಟೆಂಡ್ ಮಾಡ್ಕೊಂಡು ನಿಮ್ಮ ಕೆಲಸಗಳನ್ನು ಮಾಡ್ಕೊಡ್ತಾರೆ. ಜೊತೆಗೆ ನಿಮಗೆ ಹಲವಾರು ಸಲಹೆ ಸೂಚನೆ ಕೊಡ್ತಾ ಬರ್ತಾರೆ. ಹಾಗಾಗಿ ಅವರನ್ನ ಬ್ಯಾಕ್ ಹೌದು. ನಿಮ್ಮ ವಿಚಾರದಲ್ಲಿ ಇಲ್ಲ, ನಮ್ಮ ಮಿಸ್ಸಸ್ ಈಗ ನಮ್ದು ಯಾವುದೇ ಕೆಲಸ ಮಾಡ್ಲಿ ಎಲ್ಲದಕ್ಕೂ ಸಪೋರ್ಟ್ ಕೊಡ್ತಾರೆ. 100% ಸಪೋರ್ಟ್ ಕೊಡ್ತಾರೆ. ನೀವು ಈ ತರ ಮಾಡ್ತೀರಾ, ನಾವಂದ್ರೆ ನಾವು ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಮನೇಲಿ ಡಿಸ್ಕಷನ್ ಮಾಡ್ತೀವಿ. ಈ ತರ ಮಾಡ್ತಾ ಇದೀನಿ, ಈ ತರ ಮಾಡ್ತಾ ಇದೀವಿ. ಅದಕ್ಕೆ ಅವ್ರು ಬೇಕಾದಂತ ಈ ಕಂಪ್ಯೂಟರ್ ಅಲ್ಲಿ ಸಲಹೆ ಬೇಕಾದ್ದೆಲ್ಲ ನನ್ಗೆ ಅವ್ರು ಅಪ್ರೋಚ್ ಮಾಡ್ತಾರೆ. ಈ ತರ ಮಾಡಿ, ಹೊಸ ಡಿಸೈನ್ಸ್ ಈ ತರ ಮಾಡಿ ಎಲ್ಲ. ಈಗ ನನ್ಗೆ ಯಾವುದೇ ಕೆಲ್ಸಕ್ಕೆ ನಮ್ಗೆ ಈ ಗಾರ್ಡನ್ ಕೆಲಸ ಮಾಡಬೇಕಾದ್ರೆ ಏನ್ ನನಗೆಲ್ಲ ಮನೆಯಿಂದ ಏನ್ ಸಪೋರ್ಟ್ ಬೇಕೋ ಅದೆಲ್ಲ ನಮ್ಮ ಮಿಸ್ಸಸ್ ಕೊಡ್ತಾ ಹೋಗ್ತಿದ್ದಾರೆ. ಇದ್ದಾಗ ಮಾತಾಡ್ತಾ ಹೌದು, ಈಗ
ನಿಜವಾಗ್ಲೂ ನಿಲ್ಲಿಕ್ಕೆ ಸಾಧ್ಯ ಆಗ್ತದೆ, ಗಟ್ಟಿಯಾಗಿ ನಿಲ್ಲಿಕ್ಕೆ ಆ ಒಂದು ಬಿಸ್ನೆಸ್ ಅಲ್ಲಿ. ಹೌದು ಹೌದು ಕೆಲವು ವೇಳೆ ನಮ್ಗೇನಾಗುತ್ತೆ, ನಮ್ದೇ ಆದಷ್ಟು ಹೋಗ್ತಾ ಇರ್ತವೆ, ಹೌದು ಟರ್ನ್ ತಗೊಳ್ಳಿಕ್ಕೆ ಗೊತ್ತಿರಲ್ಲ. ಹೌದು ಟರ್ನ್ ಕೊಡೋರು ಯಾರು ಹೋದ್ರೆ ಈಗ ಯೋಚನೆ ಮಾಡೋದು ಎಷ್ಟು ಹೆಣ್ಮಕ್ಳು ಗಂಡು ಮಕ್ಕಳಿಂದ ಜಾಸ್ತಿ ಯೋಚನೆ ಮಾಡ್ತಾರೆ. ಹೌದು ಹೌದು ಅವ್ರಿಗೆ ಟರ್ನ್ ಕೊಡೋದು ಗೊತ್ತಿರುತ್ತೆ. ಆ ಟರ್ನ್ ಕೊಟ್ಟಾಗ ಅದು ವೇಗ ಜಾಸ್ತಿ. ಹೌದು ಹೌದು ಸರ್, ನಂತರ ಇನ್ನೊಂದೇನಂದ್ರೆ ನಿಮ್ಮಲ್ಲಿ ನೀವೀಗ ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ಮಾತನಾಡೋದ್ರೆ ಮೈಸೂರಲ್ಲಿ ಪ್ರಮುಖವಾಗಿ ಇಂಪಾರ್ಟೆಂಟ್ ನಾವು ಹೇಳಿದ ತಕ್ಷಣ ನನಗೆ ಗೊತ್ತಾಗ್ಬೇಕು ಅಂತ ಯಾವ್ದಾದ್ರು ಕೆಲಸ ಮಾಡಿದ್ರೆ ಅಂತ ಪ್ಲೇಸ್ ಗಳಲ್ಲಿ ಮಾಡಿದ್ರೆ ಯಾವ್ಯಾವ ಮಾಡಿದ್ರೆ. ಇವಾಗ ಮೈಸೂರು ಸ್ವಿಚ್ ಅಂಡ್ ಡಿಯರ್ ಹತ್ರ ಒಂದು ಜವಾಜಿ ಹೋಟೆಲ್ಸ್ ಇದೆ, ಅದನ್ನ ಮಾಡಿದೀವಿ. ಅದು ಪೂರಾ ವರ್ಕ್ ಕಂಪ್ಲೀಟ್. ಹೌದು ಇದೆ ಇದೆ ಇದೆ. ಇದಾದ್ಮೇಲೆ ನಮ್ದು ಯಾದವಗಿರಿ ಇದೆ, ಕರ್ನಾಟಕ ಪೈಪ್ ಸೆಂಟರ್ ಅವ್ರದ್ದು ಮನೆ, ಅದು ತುಂಬಾ ಚೆನ್ನಾಗಿ ಬಂದಿದೆ. ಮತ್ತೆ ಬನ್ನೂರು ರೋಡ್ ಅಲ್ಲಿ MG ಚೌಟ್ರಿ ಇದೆ, ಅದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಮತ್ತೆ ಸಿದ್ಧಾರ್ಥ ಲೇಔಟ್ ಸ್ಪೋರ್ಟ್ಸ್ ಕ್ಲಬ್ ಗಳಿದೆ, ಇಂಜಿನಿಯರ್ ಸ್ಪೋರ್ಟ್ಸ್ ಕ್ಲಬ್ ಇದೆ. ಆತರ ಬಹುತೇಕ ತುಂಬಾನೇ ಇದೆ. ರೆಸಾರ್ಟ್ ಗಳು ಮಾಡಿದೀವಿ, ಹೋಮ್ ಸ್ಟೇಗಳು ಮಾಡಿದೀವಿ, ಫಾರ್ಮ್ ಹೌಸ್ ಗಳು ಮಾಡ್ಕೊಟ್ಟಿದೀವಿ, ಮನೆಗಳು, ಪೆಟ್ರೋಲ್ ಬಂಕ್, ಆಫೀಸ್, ಕಂಪನಿಗಳು, ಈ ತರ ಬಹುತೇಕವಾಗಿ ನಾವು ತುಂಬಾನೇ ಡೆವಲಪ್ಮೆಂಟ್ ಮಾಡ್ಕೊಟ್ಟಿದ್ದೀವಿ. ಸರ್, ಈಗ ಇಲ್ಲಿ ಮೈಸೂರು ಆದ್ರೆ ಪರವಾಗಿಲ್ಲ, ನಿಮ್ ಗಾಡಿಯಲ್ಲೆಲ್ಲ ನಂಬರ್ ನೋಡಿದ್ರೆ ನನಗೆ ನಂಬರ್ ಸಿಕ್ಕಾಗೆ ಅಥವಾ ನಿಮ್ ಕಸ್ಟಮರ್ ನಂಬರ್ ಕೊಡ್ಬೋದು. ಹೌದು. ಆದ್ರೆ ಔಟ್ ಸೈಡ್ ಅವ್ರು ಯಾರು ಬರೋದಾದ್ರೆ ನಿಮ್ಮನ್ನ ಹೇಗ್ ಕಾಂಟ್ಯಾಕ್ಟ್ ಮಾಡ್ಬೇಕು? ವೆಬ್ಸೈಟ್ ಇದೆಯಾ, ಏನಿದೆ, ಹೇಗ್ ನಿಮ್ಮನ್ನ ಸಂಪರ್ಕಿಸ್ಬೇಕು? ಹೊರಗಡೆ ಅವ್ರು ನಿಮ್ಮ ಸರ್ವಿಸ್ ಬೇಕು ಅಂತ. ಅದೇ ಇವಾಗ ನಂದು ರವಿ ಅಂತ ಒಂದು ಗೂಗಲ್ ಇದೆ, ಗೂಗಲ್ ಸರ್ಚ್ ಮಾಡಿದ್ರು ಸಿಗುತ್ತೆ. ರವಿ ಲ್ಯಾಂಡ್ಸ್ಕೇಪಿಂಗ್ ಅಂತ ಇದೆ, ಮನೋಜ್ ಲ್ಯಾಂಡ್ಸ್ಕೇಪಿಂಗ್ ಅಂತ ನಮ್ದಿದೆ. ಎರಡರಲ್ಲಿ ಸರ್ಚ್ ಮಾಡಿದ್ರು ಕೂಡ ನಂಬರ್ ಗೂಗಲ್ ಸಿಗುತ್ತೆ. ನಂಬರ್ ನಾವು ಹಾಕಿರ್ತೇವೆ. ಓಕೆ. ಸೊ ಅದರಲ್ಲಿ ಗೂಗಲ್ ಹೋಗಿ ರವಿ ಅನ್ನೋ ಹೆಸರು ಯಾರೇ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ. ಸರ್, ನಂತರ ನಾವು ಸರ್ವಿಸ್ ಬಗ್ಗೆ ಮಾತನಾಡಲಿಲ್ಲ. ಸರ್ವಿಸ್ ಅಂದ್ರೆ ಹೇಗಿರ್ಬೇಕು ಅಂತಂದ್ರೆ, ನೀವು ಒಂದ್ಸರಿ ಒಂದು ಸರ್ವಿಸ್ ಮಾಡಿಕೊಟ್ರೆ ಅವ್ರು ಮತ್ತೆ ನಿಮ್ಮ ಹೆಸರು ಹೇಳ್ಬೇಕು. ಹೌದು. ಯಾಕೆಂತಂದ್ರೆ ಇದು ಬೇರೆ ಪ್ಲಾಂಟ್ ಬೇರೆ ಬಿಸ್ನೆಸ್ ಆಗಲ್ಲ. ಹೋಟೆಲ್ ಇಡ್ಲಿ ತಿಂದ್ರೆ ಅಲ್ಲೇ ಹೇಳ್ಬರ್ತಾನೆ, ಸರ್ ಚೆನ್ನಾಗಿಲ್ಲ ಮಾಡಿ, ಮುಗಿತಲ್ಲಿಗೆ. ಅಥವಾ ಅವ್ನು ಹೋಗ್ಬಿಟ್ಟು ಇನ್ನು ಹಳೆ ನೋಟಿಗೆ ಹೋಗದೆ ಇರ್ಬೋದು, ಬೇರೆ ಕಸ್ಟಮರ್ ಬರ್ತಾರೆ. ಅಥವಾ ಅಂಗಡಿ ಒಂದು ಚೀಲ ಅಕ್ಕಿ ತಗೊಂಡು ಹೋಗ್ತಾನೆ ಅಂದ್ರೆ ಆ ಅಕ್ಕಿ ಚೆನ್ನಾಗಿಲ್ಲ ಅಂದ್ರೆ ವಾಪಸ್ ಕೊಡ್ತಾನೆ, ಸರಿ ಅಕ್ಕಿ ಚೆನ್ನಾಗಿಲ್ಲ ಬೇರೆ ಕೊಡಿ ಅಂತ ಬದಲಾಯಿಸ್ಕೊಡ್ಬೋದು. ಬಟ್ ನಿಮ್ದಂಗ ಆಗಲ್ಲ. ಒಂದ್ಸರಿ ಹಾಕಿ ನೋಡಿ, ತೆಂಗಿನ ಮನೆ ಕರೆದಿರುತ್ತೆ, ನನ್ಗೆ ಈಗ ಫಸಲು ಬರ್ತಾ ಇಲ್ಲ ಅಂದಾಗ ಅದ್ರ ಕಿತ್ಬಿಟ್ಟು ನೀವು ಕೊಡಕ್ ಆಗಲ್ಲ, ನನಗೆ ಬೇರೆ ತಂದು ಹಾಕೋದು. ಇದು ಮಾಡ್ಬೇಕಾದ್ರೆ ನೀವು ಪರ್ಫೆಕ್ಟ್ ಆಗಿ ಮಾಡ್ಬೇಕು. ಖಂಡಿತವಾಗಿ ಸರಿಯಾದಂತ ಪ್ಲಾಂಟ್ ಗಳನ್ನೇ ಹಾಕ್ಬೇಕು. ಸೊ ಹಾಗಾಗಿ ನಾವು ಗುಣಮಟ್ಟ ಮತ್ತೆ ಸರ್ವಿಸ್ ಬಗ್ಗೆ ಮಾತಾಡೋದು ಇಲ್ಲ. ನಮ್ಮಲ್ಲಿ ಹಾಕುವಂತದ್ದು ಯಾವುದೇ, ಈಗ ಒಂದು ಪ್ಲಾಂಟ್ ಫ್ಲವರಿಂಗ್ ಆಗ್ಲಿ, ಫ್ರೂಟ್ಸ್ ಆಗ್ಲಿ, ಯಾವುದೇ ತರ ಬಿಡ್ಬೇಕು ಅಂದ್ರೆ ಫಸ್ಟ್ ಪ್ರಿಪರೇಷನ್ ಮಾಡ್ಬೇಕು. ಅದಕ್ಕೆ ಬೇಕಾದಂತ ಗೊಬ್ಬರಗಳು ಕೊಡ್ಬೇಕು. ಅದಕ್ಕಿಂತ ಮುಖ್ಯವಾಗಿ ಸೆಲೆಕ್ಟ್ ಮಾಡ್ಬೇಕಾದ್ರೆ ಗ್ರಾಫ್ಟೆಡ್ ಇದೆ, ನಾಟಿ ಇದೆ, ಹೈಬ್ರಿಡ್ ಇದೆ, ಈ ತರದ ಸೆಲೆಕ್ಟ್ ಮಾಡಿ ಅದಕ್ಕೆ ಬೇಕಾದಂತ ಗುಣಮಟ್ಟದಲ್ಲಿ ಮಣ್ಣು ಮತ್ತೆ ಗೊಬ್ಬರ, ನೀಮ್ ಕೇಕು ಈ ತರದ ಹಾಕಿ ನೆಟ್ಟದಂತ ಸಂದರ್ಭದಲ್ಲಿ ಅದು ಒಳ್ಳೆ ರಿಸಲ್ಟ್ 100% ಕೊಟ್ಟೇ ಕೊಡುತ್ತದೆ. ಅದ್ ಮೇನ್ ಇಂಪಾರ್ಟೆಂಟ್ ಸೆಲೆಕ್ಟೆಡ್. ನಿಮ್ಮ ಮೇಲೆ ಡಿಪೆಂಡ್ ಆಗ್ತದೆ. ಒಬ್ಬ ಗಾರ್ಡನ್ ಮಾಡ್ತಾನೆ ಅಂದ್ರೆ ಏನು ಗೊತ್ತಿರಲ್ಲ, ಹೌದು, ಯಾವ ಪ್ಲಾಂಟ್ ಹಾಕಿ ಚೆನ್ನಾಗಿ ಕಾಣ್ತಾನೆ ಅನ್ನೋದು ಗೊತ್ತಿಲ್ಲ, ಅವ್ನಿಗೊಂದು ಗಾರ್ಡನ್ ಬೇಕು. ಇಲ್ಲ, ಇವಾಗ ನಮ್ಮ ಮೈಸೂರಿನಲ್ಲಿ ತುಂಬಾನೇ ಜನ ಕ್ರಿಯೇಟ್ ಇದ್ದಾರೆ. ಅಂದ್ರೆ ಸ್ವಲ್ಪ ಜನ ನಮ್ಮ ಹತ್ರ ಮಾಡ್ದಂತವ್ರೆ ಆಲ್ರೆಡಿ ನನ್ನ ಹತ್ರ ಬಿಟ್ಟ ತಕ್ಷಣ ಅವ್ರನ್ನ ಮಾಡಕ್ ಶುರು ಮಾಡ್ಕೊಂತಾರೆ. ಅವ್ರಿಗೆ ಅಂದ್ರೆ ಏನು ತಿಳ್ಕೊಂಡೇ ಇರಲ್ಲ. ಹೆಚ್ಚಿನ ಮಟ್ಟಕ್ಕೆ ತಿಳ್ಕೊಂಡಿರಕ್ಕಿಲ್ಲ. ಇವಾಗ ನಾನೊಂದು 5000 ನಾನ್ ಕೇಳದೆ ಮಾಡ್ಕೊಡಕ್ಕೆ ಅಂದ್ರೆ ಅವನು 2000 ಮಾಡ್ಕೊಡಕ್ ರೆಡಿ ಇದ್ದಾನೆ. ಅವ್ನಿಗೆ ಏನು ಗೊತ್ತು ಅಷ್ಟನ್ನೇ 2000 ರೂಪಾಯಿ ಮಾಡ್ಕೊಡ್ತಾನೆ. ಹೌದು. ಅವಾಗೇನಂದ್ರೆ ಅವ್ರಿಗೆ 2000 ಸಿಗದೆ ಅವ್ರಿಗೆ ಲಾಭ. ನಾವು ಅದೇ 2000 ರೂಪಾಯಿ ಮಾಡ್ಲಿಕ್ಕೆ ಬರಲ್ಲ. ವೆಹಿಕಲ್ಸ್ ಗಳಾಗಿರ್ಬೋದು, ಲೇಬರ್ಸ್, ಮೆಡಿಸನ್, ಮೆಟೀರಿಯಲ್ಸ್, ಟೂಲ್ಸ್ ಎಲ್ಲಾ ತರದ್ದು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ. ಹಾಗಾಗಿ ನಾವು ಒಬ್ಬರನ್ನ ಕರ್ಕೊಂಡ್ ಬರ್ಬೇಕು ಅನ್ನೋ, ಅದಕ್ಕೆ ವೆಹಿಕಲ್ ಮಾಡ್ಬೇಕು, ಅದಕ್ಕೊಂದು ಡ್ರೈವರ್ ಮಾಡ್ಬೇಕು, ಒಂದ್ ಲೇಬರ್ ನಮ್ಮ ಸ್ಪಾಟ್ ಬರ್ಬೇಕು ಅಂದ್ರೆ ಇಷ್ಟು ಪ್ರೊಸೆಸಿಂಗ್ ಇರುತ್ತೆ. ಹಾಗಾಗಿ ಅಲ್ಲ, ಮಾಡೋರು ಅಷ್ಟೇ ಒಮ್ಮೆ ನೋಡ್ಬೇಕು, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಎಷ್ಟು ಮಾಡಿದ್ಯಪ್ಪ ನೀನು, ಎಷ್ಟು ಬರ್ತಿದೆ ಅದರಲ್ಲಿ, ಎಷ್ಟು ಗಾರ್ಡನ್ ಚೆನ್ನಾಗಿದೆ ಮಾಡಿರೋ ಗಾರ್ಡನ್ ನೋಡಿ ಕೇಳಿ ಮಾಡ್ಬೇಕು ಕೂಡ ಒಮ್ಮೆ. ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಯಾರು ಮಾಡ್ಸೋದಕ್ಕಿಂತ ಎಕ್ಸ್ಪೀರಿಯನ್ಸ್ ಲೇಟ್ ಆದ್ರೂ ಸರಿ ಎಕ್ಸ್ಪೀರಿಯನ್ಸ್ ಹುಡ್ಕೋದು ಹೋಗ್ಬೇಕಾದ್ರೆ ವಿಚಾರದಲ್ಲಿ. ಬೇರೆ ವಿಚಾರದಂಗಲ್ಲ ಇವು. ಇವಾಗೆಲ್ಲ ಹೌದು 2000 ಹೋಗುತ್ತೆ, ಮತ್ತೆ 7000 ಆಗುತ್ತೆ. ಇಲ್ಲ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕೆಲವರೆಲ್ಲ ಎಕ್ಸ್ಪೀರಿಯನ್ಸ್ ಯಾರಿದ್ದಾರೆ ರೆಫರ್ ಮೇಲೆ ತಗೊಂತಾರೆ. ಇವಾಗ ನನ್ನ ಫ್ರೆಂಡ್ ಮನೇಲಿ ಮಾಡ್ಕೊಟ್ಟಿದ್ದಾರೆ, ಹಾಗಾಗಿ ನಾನ್ ನಿಮ್ಮನ್ನ ಕರೆದಿದ್ದೀನಿಪ್ಪ ಅಂತ ಹೇಳ್ತಾರೆ. ಈಗ ಫ್ರೆಂಡ್ ಮನೇಲಿ ನಾವು ಉತ್ತಮವಾದಂತ ಸರ್ವಿಸ್ ಕೊಟ್ಟಿದ್ರೆ ಮಾತ್ರ ಅವ್ರು ರೆಫರ್ ಮಾಡಕ್ ಸಾಧ್ಯ. ಉತ್ತಮವಾಗಿ ಸರ್ವಿಸ್ ಕೊಟ್ಟಿಲ್ಲ ಅಂದ್ರೆ ಅವ್ರ ಫ್ರೆಂಡ್ಸ್ ಕೂಡ ಇವ್ರಿಗೆ ರೆಫರ್ ಮಾಡಲ್ಲ. ಆದ್ರೆ ಈಗ ಹೊರಗಡೆ ಏನಿದ್ದಾರೆ ಅಂದ್ರೆ ಕೇಳಲ್ಲ, ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಿಮ್ ಗಾರ್ಡನ್ ಕೆಲಸ ಮಾಡ್ತೀರಾ, ಕೆಲವರೆಲ್ಲ ಏನ್ ಮಾಡ್ತಾರೆ ನಮ್ಮ ಹತ್ರ ಕರೆದು ತಿಳ್ಕೊಂತಾರೆ ಏನ್ ಮಾಡ್ಬೇಕು ಅಂತ. ನಿಮ್ದು ರೇಟ್ ಜಾಸ್ತಿ ಅಪ್ಪ ಅಂತ ಪಕ್ಕದ ರೋಡಲ್ಲಿ ಹೋಗೋನ್ ಕರೆದು ಮಾಡಿಸಿರ್ತಾರೆ. ಅದೆಲ್ಲ ಪೂರ ಗಬ್ಬೆದೋಗಿರುತ್ತೆ.
100ಕ್ಕೆ 100 ಯಾಕೆಂದ್ರೆ ಅವ್ರು ಸರಿಯಾಗಲ್ಲ. ಯಾಕಂದ್ರೆ ಯಾವುದೇ ಯಾವುದೇ ಬಿಸ್ನೆಸ್ ಅಲ್ಲಿ ಕಡಿಮೆ ಕೊಡ್ತಾ ಇದ್ದಾನೆ ಅಂತಂದ್ರೆ ಅಲ್ಲಿ ಏನಾದ್ರೂ ಇದೆ. ಹೌದು, ಯಾಕಂದ್ರೆ ಲಾಭ ಇಲ್ದಲೆ ಯಾರು ಮಾಡಲ್ಲ. ಖಂಡಿತ ಲಾಭ ಇಲ್ದಲೆ ಯಾರು ಕೂಡ ಬಿಸ್ನೆಸ್ ಮಾಡಲ್ಲ. ಅವ್ನು ಮಾಡ್ತಿದ್ದಾನೆ ಅಂದ್ರೆ ಏನಾದ್ರು ಇದೆ. ಹೌದು, ಇವ್ನು ಏನೋ ಬೇಕೋ ಬಂದು ಮಾಡ್ತಿದ್ದಾನೆ, ಅರ್ಥ ಅರ್ಥ ಮಾಡ್ಕೋಬೇಕು. ಇರ್ಬೋದು. ಅದರಲ್ಲಿ ಯಾವ್ದಾದ್ರು ಸರ್ ಯಾವುದೇ ಬಿಸ್ನೆಸ್ ಒಂದು ದೊಡ್ಡ ಹಿಂಸೆ, ಬಟ್ ಏನು ಮಾಡುವಾಗಿಲ್ಲ. ನಮ್ಮ ಜನರು ಭಾರತೀಯರು ಎಲ್ಲಿ ಡಿಸ್ಕೌಂಟ್ ಆಗುತ್ತೋ ಕೈ ಕೊಡ್ತೇವೆ. ಖಂಡಿತ ಖಂಡಿತ ಸರ್, ನಂತರ ಇನ್ನೊಂದೇನಂದ್ರೆ ಸ್ಥಳೀಯ ವಸ್ತುಗಳನ್ನ ಮಾಡಿ ಬಳಸಿ ಗಾರ್ಡನ್ ಮಾಡ್ತಾರೆ. ಹೌದು, ಇವಾಗ ಅವ್ರದ್ದು ಹಳೆ ಸಿಮೆಂಟ್ ಪಿಕ್ಕಲ್ಲಿರ್ಬೋದು, ಮನೆ ಕೆಡಿರ್ತಾರೆ, ಅದ್ರಲ್ಲಿ ಬಂದಂತ ಕಲ್ಗಳಿರ್ಬೋದು, ಇವನ್ನೆಲ್ಲ ಬಳಸಿ ಗಾರ್ಡನ್ ಮಾಡ್ತಕ್ಕಂಥ ಒಂದು ಇತ್ತೀಚೆಗೆ ಬಂದಿರ್ತಕ್ಕಂಥ. ಹೌದು, ಸೊ ಅದು ನೀವು ಮಾಡ್ತೀರಾ, ಮಾಡಿದ್ರೆ ಹೇಗ್ ಮಾಡ್ತೀರಿ ಸರ್? ಇವಾಗ ನಮ್ಮಲ್ಲಿ ಈಗ ವೇಸ್ಟ್ ಅಂದ್ರೆ ತೆಂಗಿನ ಮರದ್ದು ಕಟಿಂಗ್ ಮಾಡ್ತೀವಿ, ಅದು ಸ್ಲೈಸ್ ಬರುತ್ತೆ, ಅದನ್ನ ಇಟ್ಟಿ ಮಾಡ್ರಂತದ್ದು ತುಂಬಾನೇ ಇದೆ. ಅದಾದ ನಂತರ ಈ ಓಲ್ಡ್ ಟೈರ್ ಕಾರ್ದಾಗಿರ್ಬೋದು, ಕಾರ್ದು ಒಂದ್ ಸ್ವಲ್ಪ ದೊಡ್ಡ ಸೈಜ್ ಇರೋಂಥದ್ದು ಕಾರ್ಗಳ ಟೈರ್ ಅಲ್ಲೂ ತುಂಬಾನೇ ಮಾಡ್ಕೊಟ್ಟಿದೀವಿ. ಅದ್ರಲ್ಲಿ ಒಂದು ಸೋಫಾ ತರನು ಮಾಡಿದೀವಿ ತುಂಬಾ ಕಡೆ. ಅದನ್ನ ವಾಲ್ಗೆ ಹಾಕಿದೀವಿ, ವಾಲ್ಗೆ ಹಾಕಿ ಅದನ್ನ ಗಿಡ ಬೆಳೆಸಿದೀವಿ. ಅದಾದ ನಂತರ ವಾಟರ್ ಬಾಟ್ಲ್ಗಳಲ್ಲಿ ಅದರಲ್ಲೂ ಗಿಡ ಬೆಳೆಸಿದೀವಿ. ತುಂಬಾನೇ ಕ್ರಿಯೇಟಿವಿಟಿ ಆಗಿರೋಂಥದ್ದು. ಜೊತೆಗೆ ಕಾಯಿ ಕಂಠದಿಂದಾನು ಮಾಡಿದೀವಿ. ತೆಂಗಿನಕಾಯಿ ಹೌದು ಹೌದು, ತೆಂಗಿನಕಾಯಿ ಕಂಠದಿಂದಾನು ಮಾಡಿದೀವಿ. ಹಾಗಾಗಿ ತುಂಬಾ ಓಲ್ಡ್ ಇರುವಂತದ್ದು ಕಾಯಿ, ತೆಂಗಿನಕಾಯಿ ಚಿಪ್ಪು ಮೇಲ್ಗಡೆ ಬರುತ್ತೆ ಸಿಪ್ಪೆ, ಅದರಿಂದನೂ ನಾವು ಆರ್ಕಿಡ್ಸ್ಗೆಲ್ಲ ಯೂಸ್ ಮಾಡ್ತೀವಿ. ನಂತರ ಪಾರ್ಕ್ಗಳ ಮಾಡ್ಬೇಕಾದ್ರೆ ಏನಾಗ್ತದೆ ಅಂದ್ರೆ ನೋಡಿ, ಇಲ್ಲ ಆದ್ರೆ ಒಬ್ಬರೇ ಹೌದು, ಹೋಟೆಲ್ ಮ್ಯಾನೇಜರ್ ಇನ್ನೊಬ್ರು ಯಾರೋ ಇರ್ತಾರೆ. ಹೌದು ಹೌದು, ಮನೆ ಆದ್ರೆ ಮನೆ ಮಾಲಕ್ ಇರ್ತಾರೆ, ಅವ್ರ ಮಗ ಅಥವಾ ಅವ್ರ ಮಾಲೀಕ ಒಬ್ಬರೊಳಗೆ ಬಂದ್ ಮಾಡ್ತಾರೆ. ಆದ್ರೆ ಅದೇ ಸರ್ಕಾರಿಯ ಪಾರ್ಕ್ಗಳು ಇದೆಲ್ಲ ಮಾಡ್ಬೇಕಾದ್ರೆ ಒಬ್ಬರು ಇರಲ್ಲ. ಹೌದು, ಎಲ್ಲಾರು ಇರ್ತಾರೆ. ಇಂಜಿನಿಯರ್ ಬಂದು ನಿಮ್ಮದ್ರು ಮಾತಾಡೋದಿರ್ತಾನೆ, ಹೌದು, ಅಲ್ಲಿ ನೋಡಿರೋ ಯಾರು ಲೇಬರ್ ಬಂದಿರ್ತಾನೆ, ಮತ್ತೆ ಇನ್ನೊಬ್ಬ ಯಾರು ಬರ್ತಾನೆ, ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಬರ್ತಾನೆ ಅಲ್ಲಿಗೆ, ಹೌದು, ಮತ್ತಿನ್ನೊಬ್ಬ ವಿಸಿಟ್ ಮಾಡ್ತಾನೆ. ಎಲ್ರು ಬಂದಾಗೆಲ್ಲ ಒಂದೊಂದು ಸಲ ಏನು ಕೊಟ್ಟು ರೂಪಾಯಿ ನೀನ್ ಆ ಕಡೆ ಇಟ್ಟು, ಇನ್ನೊಬ್ಬ ಬೇಡ ಅದನ್ನ ಅಲ್ಲಿಟ್ಟು, ಈ ತರ ಒಂದ್ ರೀತಿ ಗೊಂದಲ ಮಾಡಿರ್ತಾರೆ. ಹೇಗಿರುತ್ತೆ ಸರ್? ಇಲ್ಲ, ಆ ತರದ್ ಮಾಡಿದೀವಿ. ಆ ತರ ಮಾಡಿದಾಗ್ಲೂ ಈಗ ನಮ್ಮನ್ಗೆ ಯಾರು ರೆಫರ್ ಮಾಡಿರ್ತಾರೋ ಅಥವಾ ಇಂಜಿನಿಯರ್ ಮಾಡಿರ್ತಾರೋ ಅಥವಾ ಇನ್ನೊಬ್ರು ಸಬ್ ಕಾಂಟ್ರಾಕ್ಟರ್ ಇಂದ ತಗೊಂಡಿರ್ತೀವಿ, ಆ ಕೆಲಸ ಮಾಡ್ತಿರ್ತೀವಿ. ಈಗ ಅವರು ಏನ್ ಕೋರ್ಡಿನೇಟ್ಸ್ ಇರುತ್ತೆ ಗೊತ್ತಿರಲ್ಲ, ನಮಗೆ ಒಂದು ವೇವ್ ಹೇಳಿರ್ತಾರೆ ಹಿಂಗ್ ಬರ್ಬೇಕು ಅಂತ, ನಾವ್ ಹಂಗ್ ಸ್ಟಾರ್ಟ್ ಮಾಡ್ತಾ ಇರ್ತೀವಿ. ಅದ್ರಲ್ಲಿ ಹಾಕಿದಂಗೆ ಒಬ್ರು ಇಂಜಿನಿಯರ್ ಬರ್ತಾರೆ, ಇಲ್ಲಪ್ಪ ಇದು ಈ ಮರ ಇಲ್ಲ ಹಾಕುವಂಗಿಲ್ಲ, ಈ ಪ್ಲಾಂಟ್ ಇಲ್ಲ ಹಾಕುವಂಗಿಲ್ಲ, ಇದು ಚೇಂಜ್ ಮಾಡ್ಬೇಕು, ನೀನ್ ಹಾಕ್ತಾರ ಪ್ಲಾಂಟೇ ರಾಂಗ್ ಇದೆ, ಬೇರೆ ಪ್ಲಾಂಟ್ ಕೊಡ್ಬೇಕು ಇಲ್ಲಿಗೆ. ಯಾಕಂದ್ರೆ ನಾವು ಎಷ್ಟಕ್ಕೆ ಮಾತಾಡಿರ್ತೀವಿ, ಎಷ್ಟು ತಗೊಂಡಿರ್ತೀವಿ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಅವ್ರು ಏನ್ ಮಾಡ್ತಾರೆ, ಅವ್ರ ಥಾಟ್ ಮೈಂಡ್ ಯಾವ ತರ ಬರ್ಬೇಕು ಅಂತ ಅದನ್ನ ಅವ್ರು ರೆಫರ್ ಮಾಡ್ತಾ ಹೋಗ್ತಾರೆ. ಅಲ್ಲ, ಯಾಕಂದ್ರೆ ಅವರಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಏನೋ ಕೊಟ್ಟಿರ್ತಾರೆ. ಹೌದು, ಟೆಂಡರ್ ಕಾಲ್ ಮಾಡಿದಾಗ ಹೌದು ಹೌದು ಹೌದು, ಬಟ್ ಇಲ್ಲಿ ನಿಮಗೆ ಮತ್ತೆ ರೀಟೆಂಡರ್ ಕೊಡ್ತಕ್ಕಂಥವ್ರಲ್ಲಿ ತುಂಬಾ ಜನ ಇರ್ತಾರೆ. ಅಲ್ಲ, ಅವ್ರು ಮಿಸ್ ಮಾಡ್ತಾರೆ. ಆಗ್ಬೇಕು ಅನ್ನೋ ಕಾರಣಕ್ಕೆ ಯಾವ್ದಾರು ಹಾಕಪ್ಪ ನಡೆಯುತ್ತೆ, ಹೇಳ್ತಿದ್ರೆ ಅವ್ತವ ಅಂತ. ಹೌದು, ಬಟ್ ಅವಾಗ ನೋಡಿ ಪಕ್ಕನೇ ಇರಲ್ಲ. ಹೌದು, ತುಂಬಾ ನಡೆಯುತ್ತೆ. ಸೊ ಏನು ಮಾಡಂಗಿಲ್ಲ, ಸರ್ಕಾರಿ ಕೆಲಸಗಳು ಅಂದ್ರೆ ಆತರ ತುಂಬಾ ಜನ ಇದಾರೆ ಸರ್. ಹೌದು, ಗೌರ್ಮೆಂಟ್ ಕೆಲಸ ಅಂತೂ ಫಸ್ಟ್ ಆಫ್ ಆಲ್ ಪೇಮೆಂಟ್, ಹೌದು, ಅದೇ ದೊಡ್ಡ ಪ್ರಾಬ್ಲಮ್. ಹೌದು, ಆಗ ಎಲ್ರು ಬರ್ತಾರೆ, ಬಟ್ ಪೇಮೆಂಟ್ ತಗೊಂಡೋಗಿ ಯಾರು ಕಾಣ್ತಾರೆ. ಯಾರು ಕೆಲ್ಸಕ್ಕೆ ಹೋದಾಗ ಹೇಳೋರು ತುಂಬಾ ಜನ ಇರ್ತಾರೆ. ಪೇಮೆಂಟ್ ಹೋದಾಗ ನೀನ್ ಯಾರು ಅಂತ ಮಾತಾಡ್ಸೋರೇ ಇರಲ್ಲ. ಲೋಕಿಗೌಡನು 25 lakhs ಮಂಗಳೂರಲ್ಲಿ ಇವತ್ತು ಬಂದಿಲ್ಲ, 25 ಲಕ್ಷ ಪಿಲಿಕುಳ ಮಾಡಿರ್ತಕ್ಕಂಥ ಪಾಪ ಇವತ್ತು ಕೂಡ ಬಂದಿಲ್ಲ ಅಂತ ಅವ್ರಿಗೆ ಹೇಗ್ ಮೇಂಟೈನ್ ಮಾಡ್ಬೇಕು ನೋಡಿ. 25 ಲಕ್ಷವನ್ನ ತುಂಬಾ ಕಷ್ಟ ಇದೆ. ಯಾಕಂದ್ರೆ ನಾವು ಕೊಡೋಂತವ್ರಿಗೆ ನಾವು ಇವತ್ತು ಕೊಟ್ರೇನೆ ಮತ್ತೆ ನಮ್ಗೆ ಅವ್ರು ನಾಳೆ ಕೊಡಕ್ ರೆಡಿ ಇರ್ತಾರೆ. ನಾವು ಇವ್ರು ನಮಗ್ ಮಾಡ್ದಂಗೆ ನಾವು ಇವ್ರಿಗೆ ಮಾಡಿದ್ರೆ ನಮ್ ನಡಿಯಲ್ಲ. ಹಾಗಾಗಿ ಸರ್, ನೀನು ನಗರವನ್ನ ಬಿಟ್ಟು ಮೈಸೂರು ನಗರವನ್ನ ಬಿಟ್ಟು ಹೊರಗಡೆ ಎಲ್ಲರೂ ಮಾಡಿದ್ದೀರಾ? ಮಾಡಿ ಕುಶಾಲನಗರ ಮಾಡಿದೀವಿ, ಮಡಿಕೇರಿ ಮಾಡಿದೀವಿ, KR ನಗರ ಮಾಡಿದೀವಿ, ಹುಣಸೂರು ಮಾಡಿದೀವಿ, ಈ ಕಡೆ ಟಿ ನರಸೀಪುರ ಮಾಡಿದೀವಿ, ಈ ಕಡೆ ಹೊರಗಡೆ ಬಹುತೇಕವಾಗಿ ಚಾಮರಾಜನಗರ ಮಾಡಿದೀವಿ, ಗುಂಡ್ಲುಪೇಟೆ ಮಾಡಿದೀವಿ. ನಿಮ್ಮ ಇದಕ್ಕೆ ನೀವು ಒಬ್ಬರೇ ಮಾಡೋಂಥ ಬಿಸ್ನೆಸ್ ಅಲ್ಲ ಇದು. ಹೌದು, ಇಲ್ಲಪ್ಪ ನಾನು ಒಬ್ಬರೇ ಮಾಡ್ಬಿಡ್ತೀನಿ, ಯಾರು ಬೇಡ ಅಂತ ಹೇಳುವಾಗಿಲ್ಲ. ಬಿಸ್ನೆಸ್ ಲೇಬರ್ ಬೇಕೇ ಬೇಕು. ಹಾಗಾಗಿ ಲೇಬರ್ ಗಳ ಬಗ್ಗೆ ಮಾತನಾಡಿದ್ರೆ ಮಾಲೀಕರಾಗಿ ನಿಮ್ ಲೇಬರ್ ಬಗ್ಗೆ ಇಲ್ಲ, ನಮ್ಮ ಲೇಬರ್ ಎಲ್ಲ ತುಂಬಾ ಆನೆಸ್ಟ್ ಆಗಿದ್ದಾರೆ. ನಮ್ಮ ಹತ್ರ ಒಂದು 10 ಮೆಂಬರ್ಸ್ ಇದ್ದಾರೆ. ಎಲ್ಲ 13 ವರ್ಷ, 12 ವರ್ಷ, 10 ವರ್ಷ, 8 ವರ್ಷ ಈ ತರ ತುಂಬಾ ವರ್ಷಗಳಲ್ಲಿ ಇದ್ದಾರೆ. ನಮ್ಮಲ್ಲಿರೋರು ಎಲ್ಲರೂ ತುಂಬಾನೇ ಹಾನೆಸ್ಟ್ ಆಗಿದ್ದಾರೆ. ಅದು ಇಂಪಾರ್ಟೆಂಟ್. ನಾವೇನ್ ಕೆಲಸ ಹೇಳ್ಬೋದು, ನಾವ್ ಯಾವ್ದೇ ರೀತಿ ಕೆಲಸ ಹೇಳಿದ್ರು ಕೂಡ ಮಾಡ್ಕೊಂಡ್ ಬರ್ತಾರೆ.